ഉമർ സർ ഞങ്ങിപ്പോൾ അയാളെ കാത്തോണ്ടുള്ള അയെങ്കിലെ അയാൾ ಬಂದನುಂಡು ಅಯಾൾ ಬಂದಕ್ಕೆ ಮುಂದೆ ഞങ്ങളെ ഈ ഒരു ലേസരെ ഞങ്ങൾ പ്രാരംഭ ആക്കുവാച്ചുള്ള ഉദ്ദേശത്തിൽ ഞങ്ങൾ നിன்ற ഇന്നത്തെ ഈ ഒരു ലേസരെ പ്രവചനക്കാരായിട്ട് ഉള്ളേ ഞങ്ങളെ ബഹുമാന്യരായ മുഹമ്മദ് കുഞ്ഞി ഉസ്താദിനെ ഞാൻ പ്ലേറ്റ് ഞാൻ അയാളെ ഒരു സ്പീച്ചിക്ക് ഞാൻ അയാളെ ഇൻവൈറ്റ് ആക്കിയിട്ടുള്ളേ പിരിസപ്പിച്ചിട്ട് അയാൾ കേട്ടുകൊണ്ടുള്ളേ. عليكم ورحمة الله وبركاته. أعوذ بالله من الشيطان الرجيم. بسم الله الرحمن الرحيم. إذا وقعت الواقعة ليس لوقعتها كاذبة خافلة رافعة إذا رجت الأرض رجا وبست الجبال بسا فكانت هباء منبثا وكنتم أزواجا ثلاثا فأصحاب الميمنة ما أصحاب الميمنة وأصحاب المشأمة ما أصحاب المشأمة والسابقون السابقون أولئك المقربون في جنات النعيم ثلة من الأولين وقليل من الآخرين على سرر موضونة متقعين عليها متقابلين. صدق الله العلي العظيم. السلام عليكم. ഈ ഒരു സമാരംഭത്തിൽ ഞങ്ങളെ കോശാധിപരായ ഞങ്ങൾ ഇനിയും പറഞ്ഞിട്ടുണ്ടെന്നാണ് കേട്ടിട്ടുണ്ടല്ലേ. ഞങ്ങളെ കോശാധികാരിയായ നിസാർ മുഹമ്മദ് അയാൾക്ക് ഞങ്ങൾ മേൽ തന്നെ പറഞ്ഞതാണ് അയാളെ കേട്ടിട്ടുണ്ടല്ലേ. അങ്ങനെ
പ്രധാന കാര്യദർശിയായ ഇബ്രാഹിം നടപ്പതു അയാൾ ಕೂಡ ഞങ്ങൾ മേൽത്തനക്ക് പറഞ്ഞു വന്നിട്ട് അയാളെ കേട്ടോണ്ടല്ലേ ഞങ്ങളെ ಕಾರ್ಯಕ್ರಮಕ್ಕೆ ഞങ്ങൾ ಅಧ್ಯಕ್ಷರು ಚಂತು ഞങ്ങളെ ನಿಯೋಜಿತ ಅಧ್ಯಕ್ಷರು ಕರ್ನಾಟಕ ಬ್ಯಾರಿ ಪರಿಷತ್ ಸಾಹಿತ್ಯ ಅಕಾಡೆಮಿಗೆ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಬರುമ്പോൾ ഒരു 10 ನಿಮಿಷ ಲೇಟ್ ಕೂಡ ഞങ്ങൾ എല്ലാവരും കാത്തുണ്ടല്ലേ ജന മുഹമ്മദ് ബഷീർ ആയവരെ വാദಕ್ಕೆ ونؤمن به ونتوكل عليه رب اشرح لي صدري ويسر لي امري واحلل عقدة من لساني يفقهوا قولي. ಈ ಸಮಾರಂಭದ ಗೌರವಾನ್ವಿತ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಅಖಿಲ ಭಾರತ ಬ್ಯಾರಿ ಪರಿಷತ್ತಿನ ಎಲ್ಲ ಹೊಣೆಗಾರರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಪ್ರೀತಿಯ ಮಿತ್ರರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಪವಿತ್ರ ರಮಲಾನ್ ತಿಂಗಳು ವಿದಾಯ ಹೇಳಲು ಸಿದ್ಧವಾಗುತ್ತಿರುವಂತಹ ಸಂದರ್ಭ ಇದು. ಈ ಸಂದರ್ಭದಲ್ಲಿ ಈ ಇಫ್ತಾರ್ ಕೂಟದಲ್ಲಿ 3 ವಿಷಯಗಳನ್ನು ನಿಮ್ಮೊಂದಿಗೆ ಬಹಳ ಸಂಕ್ಷಿಪ್ತವಾಗಿ ನಾನು ಹಂಚಿಕೊಳ್ತಾ ಇದ್ದೇನೆ. ಒಂದನೆಯದಾಗಿ, ಇಸ್ಲಾಮಿನ ಆರಾಧನೆಗಳು ಆರಾಧನೆಗಾಗಿ ನಿಶ್ಚಯಿಸಲ್ಪಟ್ಟಿರುವ ಆರಾಧನೆಗಳು ಅಲ್ಲ. ಆರಾಧನೆಗಳಿಗಾಗಿ ಒಂದು ಆರಾಧನೆ ಎಂಬುದು ಇಸ್ಲಾಮಿನಲ್ಲಿ ಇಲ್ಲವೇ ಇಲ್ಲ. ಇಸ್ಲಾಮಿನ ಎಲ್ಲ ಆರಾಧನೆಗಳಿಗೂ ಉದ್ದೇಶ ಇದೆ, ಗುರಿ ಇದೆ. ಪ್ರತಿಯೊಂದು ಆರಾಧನೆಗಳಿಗೂ ಉದ್ದೇಶವನ್ನು ನಿಶ್ಚಯಿಸಲಾಗಿದೆ. ಒಂದು ಸಣ್ಣ ಕೆಲಸ ಕೂಡ ಉದ್ದೇಶ ಇಲ್ಲದ, ಗುರಿ ಇಲ್ಲದ ಒಂದು ಸಣ್ಣ ಕೆಲಸವೂ ಇಸ್ಲಾಮಿನಲ್ಲಿ ಖಂಡಿತ ಇಲ್ಲ. 5 ಸಲ ನಮಾಜ್ ಮಾಡುವ ಆದೇಶ ನೀಡಲ್ಪಟ್ಟಾಗ ಇಸ್ಲಾಂ ಹೇಳಿತ್ತು, ನೀವು ನಮಾಜ್ ಮಾಡಬೇಕು. ಯಾಕೆಂದರೆ ತನ್ಹಾ ಅನಿಲ್ ಫಹ್ಶಾ ಇವಲ್ ಮುಂಕರ್, ಎಲ್ಲ ಕೆಡುಕುಗಳಿಂದ ನಿಮ್ಮನ್ನದು ತಡೆಯುತ್ತದೆ. ಆದ್ದರಿಂದ ನೀವು 5 ಸಲ ನಮಾಜ್ ಮಾಡುವವರಾಗಿದ್ದರೆ ನಿಮ್ಮಿಂದ ಸಮಾಜಕ್ಕೆ ಸಿಗಬೇಕಾದ ಕೆಲವು ಗ್ಯಾರಂಟಿಗಳಿವೆ. ಮೋಸ ಇಲ್ಲದ, ಅನೈತಿಕತೆ ಇಲ್ಲದ, ಅಶ್ಲೀಲತೆ ಇಲ್ಲದ, ಸುಳ್ಳು ಹೇಳದ, ಕೋಮುವಾದಿ ಅಲ್ಲದ ಒಳ್ಳೆಯ ಮನುಷ್ಯರು ನೀವು ಆಗಬೇಕು ಎಂಬುದು ನಿಮ್ಮ ನಮಾಜಿನಿಂದ ಸೊಸೈಟಿಗೆ ಸಿಗಬೇಕಾದ ಗ್ಯಾರಂಟಿ ಅದು. ಅದೇ ರೀತಿ ಉಪವಾಸದಿಂದ ನೀವು ಏನು ಗಳಿಸಬೇಕು ಅಂತ ಹೇಳಿಕೊಡಲಾಗಿದೆ. ಉಪವಾಸ ಅಲ್ಲಾಹು ಸುಬ್ಹಾನಹು ವ ತಆಲ ಸತ್ಯವಿಶ್ವಾಸಿಗಳಿಗೆ ಕೊಡುವ ಬಹಳ ದೊಡ್ಡ ಔದಾರ್ಯ, ಅಲ್ಲಾಹನ ದೊಡ್ಡ ಕೊಡುಗೆ, ಅಲ್ಲಾಹನ ದೊಡ್ಡ ಕರುಣೆ ರಮಲಾನ್ ಎಂಬುದು. ಉಪವಾಸದಿಂದ ಅಲ್ಲಾಹು ಸುಬ್ಹಾನಹು ವ ತಆಲ ಬಯಸುವುದು ನಿಮ್ಮ ಅಲ್ಲಾಹು ಸುಬ್ಹಾನಹು ವ ತಆಲ ಉಪವಾಸದಿಂದ ಬಯಸುವುದು ಮನುಷ್ಯನ ಶುದ್ಧೀಕರಣ, ಪ್ಯೂರಿಫಿಕೇಷನ್. ಒಬ್ಬ ವಿದ್ವಾಂಸರ ಬಳಿ ಬಂದು ಒಬ್ಬರು ನನಗೆ ಉಪದೇಶ ಮಾಡಿ ಅಂತ ಕೇಳಿಕೊಳ್ತಾರೆ, ನನಗೊಂದು ಉಪದೇಶ ಮಾಡಿ ಅಂತ. ಅದಕ್ಕೆ ಆ ವಿದ್ವಾಂಸರು ಅವರೊಂದಿಗೆ ನಿಮಗೆ ಪಾತ್ರೆ ತೊಳೆಯುವುದು ಗೊತ್ತಾ ಅಂತ ಕೇಳಿದರು. ಪಾತ್ರೆ, ವೆಸಲ್ಸ್ ತೊಳೆಯುವುದು ಗೊತ್ತಿದೆಯಾ ಅಂತ ಕೇಳ್ತಾರೆ. ಅಂದರೆ ಪಾತ್ರೆ ತೊಳೆದಿದ್ದೀರಾ ಅಥವಾ ಬೇರೆಯವರು ತೊಳೆಯೋದು ನೋಡಿದ್ದೀರಾ, ನಿಮಗೆ ಅನುಭವ ಇದೆಯಾ ಅಂತ ಕೇಳೋದು.
ಆ ಯುವಕ ಹೇಳಿದರು ಹೌದು. ಆದರೆ ಆ ಯುವಕನಿಗೊಂದು ಗೊಂದಲ, ಉಪದೇಶಕ್ಕೂ ಪಾತ್ರೆ ತೊಳೆಯೋದಕ್ಕೆ ಇವನು ಸಂಬಂಧ ಇದೆ ಅಂತ. ಆ ವಿದ್ವಾಂಸ ಹೇಳಿದರು, ಪಾತ್ರೆ ತೊಳೆಯುವಾಗ ಅದರ ಹೊರಗಿನ ಶುಚಿತ್ವಕ್ಕಿಂತ ಹೆಚ್ಚು ಅದರ ಒಳಗಿನ ಶುಚಿತ್ವಕ್ಕೆ ಮಹತ್ವ ಕೊಡಲಾಗುತ್ತದೆ. ಖಂಡಿತ ಪಾತ್ರೆಯ ಹೊರಗೆ ಶುಚಿತ್ವ ಬಹಳ ಅಗತ್ಯ ಇದೆ, ಮಸಿ ಇರಬಾರ್ದು, ಅದರ ಕ್ಲೀನ್ನೆಸ್ ಬಹಳ ಅಗತ್ಯ. ಆದರೆ ಹೊರಗಿನ ಶುಚಿತ್ವಕ್ಕಿಂತ ಪಾತ್ರೆಯ ಒಳಗಿನ ಶುಚಿತ್ವಕ್ಕೆ ಹೆಚ್ಚು ಮಹತ್ವ ಕೊಡಲಾಗುತ್ತದೆ ಪಾತ್ರೆ ತೊಳೆಯುವಾಗ. ಯಾಕೆಂದರೆ ಫುಡ್ ರೆಡಿಯಾಗುವುದು ಒಳಗೆ, ಅದರ ಹೊರಗೆ ಅಲ್ಲ. ಅದೇ ರೀತಿ ಆ ವಿದ್ವಾಂಸ ಹೇಳಿದರು, ನಿಮ್ಮ ಅಂತರಂಗ ಬಹಳ ಸ್ವಚ್ಛವಾಗಿರಬೇಕು. 4 ಗ್ರೂಪಿನ ಜನರಿರ್ತಾರೆ ಸೊಸೈಟಿಯಲ್ಲಿ. ಒಂದು ಅಂತರಂಗ, ಬಹಿರಂಗ ಬಹಳ ಚೆನ್ನಾಗಿರ್ತದೆ, ಅಂತರಂಗ ಕೆಟ್ಟು ಹೋದವರು, ಬಹಳ ಕೆಟ್ಟವರವರು. ಹೊರಗಿನಿಂದ ನೀವು ನೋಡಿದರೆ ಅವರ ಹಾವಭಾವ, ಅವರ ಭಾಷಣ, ಅವರ ಚಟುವಟಿಕೆ, ಅವರ ಡ್ರೆಸ್ಸು, ಇದೆಲ್ಲ ಬಹಳ ಚೆನ್ನಾಗಿರ್ತದೆ. ಆದರೆ ಅವರ ಅಂತರಂಗ ಮಲಿನವಾದದ್ದು, ಸ್ವಚ್ಛ ಅಲ್ಲ ಅವರ ಅಂತರಂಗ. ಅಂಥವರು ಇಸ್ಲಾಮಿನಲ್ಲಿ ಅವರಿಗೆ ಯಾವುದೇ ಸ್ಥಾನಮಾನ ಇಲ್ಲ, ಯಾವುದೇ ಬೆಲೆಯೂ ಇಲ್ಲ ಅವರಿಗೆ ಇಸ್ಲಾಮಿನಲ್ಲಿ. ಇನ್ನೊಂದು ಗ್ರೂಪ್ ಅಂತರಂಗ ಮತ್ತು ಬಹಿರಂಗ ಎರಡೂ ಕೆಟ್ಟವರು. ಅವರ ಹೊರಗೂ ಚೆನ್ನಾಗಿಲ್ಲ, ಒಳಗೂ ಚೆನ್ನಾಗಿಲ್ಲ. ಅವರು ಇಸ್ಲಾಮಿನಲ್ಲಿ ಯಾವುದೇ ಸ್ಥಾನಮಾನ ಇಲ್ಲದವರು. ಮೂರನೆಯ ಒಂದು ಗ್ರೂಪ್ ಇದೆ, ಅವರ ಅಂತರಂಗ ಬಹಳ ಶುಚಿತ್ವದಿಂದ ಕೂಡಿದೆ, ಬಹಿರಂಗ ಅಷ್ಟು ಒಳ್ಳೆಯದಿಲ್ಲ, ಕಾಣುವಾಗೆಲ್ಲ ಅಷ್ಟು ಸ್ವಚ್ಛವಾಗಿ ಇರುವುದಿಲ್ಲ, ಅಷ್ಟು ನೀಟಾಗಿ ಇರುವುದಿಲ್ಲ ಅವರು. ಆದರೆ ಮನಸ್ಸೆಲ್ಲ ಬಹಳ ಒಳ್ಳೆಯದು. ಅವರಿಗೂ ಇಸ್ಲಾಮಿನಲ್ಲಿ ದೊಡ್ಡ ಪ್ರಾಮುಖ್ಯತೆ ಇಲ್ಲ. ಅಲ್ಲಾಹನ ಪ್ರವಾದಿ 4ನೆಯ ಒಂದು ಗ್ರೂಪ್ ಇದೆ, ಅವರ ಅಂತರಂಗವೂ ಚೆನ್ನಾಗಿರುತ್ತದೆ, ಬಹಿರಂಗವೂ ಚೆನ್ನಾಗಿರುತ್ತದೆ. ಅಲ್ಲಾಹನ ಪ್ರವಾದಿ ಈ 4ನೆಯ ಗ್ರೂಪ್ ನಮಗೆ ಕಲಿಸಿ. ಅಲ್ಲಾಹನ ಪ್ರವಾದಿಯ ಅಂತರಂಗ ಎಂಬುದು, ಬಹಿರಂಗ ಎಂಬುದು ಬಹಳ ಸ್ವಚ್ಛ. ಡ್ರೆಸ್ ಇರಬಹುದು, ಹಲ್ಲುಜ್ಜುವುದು, ಉಗುರು ಕತ್ತರಿಸುವುದು, ಯಾವಾಗಲೂ ನೀಟ್ನೆಸ್. ಅಲ್ಲಾಹನ ಪ್ರವಾದಿಯ ಬಗ್ಗೆ ಹೇಳಲಾಗುತ್ತದೆ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಯಿಷಾ ಹೇಳುವುದು, ಮನೆಯಿಂದ ಹೊರಗೆ ಹೋಗುವಾಗ ಮತ್ತು ಮನೆಗೆ ಬರುವಾಗ ಅಲ್ಲಾಹನ ಪ್ರವಾದಿ ಯಾವಾಗಲೂ ಕೈ ತೊಳೆಯುತ್ತಾ ಇದ್ದರು. ನಾವು ಕೈ ತೊಳೆಯಲಿಕ್ಕೆ ಆರಂಭ ಮಾಡಿದ್ದೆ ಕೊರೋನಾ ಬಂದ ನಂತರ. ಮನೆಗೆ ಪ್ರವೇಶಿಸಿದ ಕೂಡಲೇ ಕೈ ತೊಳೆಯಬೇಕು ಅಂತ ನಾವು ಆರಂಭ ಮಾಡಿದ್ದು ಕೊರೋನಾ ಬಂದ ನಂತರ. ಅಲ್ಲಾಹನ ಪ್ರವಾದಿ ಯಾವಾಗ ಮನೆಗೆ ಪ್ರವೇಶಿಸಿದಾಗಲೂ ಪ್ರಥಮವಾಗಿ ಮಾಡುವ ಕೆಲಸ ಕೈ ತೊಳೆಯುತ್ತಾ ಇದ್ದರು ಮುಹಮ್ಮದ್ ಮುಸ್ತಫಾ. ಮನೆಯಲ್ಲಿ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮನೆಯಲ್ಲಿ ಏನಾದರೂ ಗಲೀಜು ಕಾಣುವುದನ್ನು, ಮಾಲಿನ್ಯ ಇರುವುದನ್ನು ಅಲ್ಲಾಹನ ಪ್ರವಾದಿ ಸಹಿಸ್ತಾ ಇರಲಿಲ್ಲ ಅಂತ. ಬಹಳ ಶುಚಿತ್ವ ಈಮಾನ್ನ 50% ಅಂತ ಕಲಿಸಿ, ಅತ್ತಹೂರು ಶತ್ರುಲ್ ಈಮಾನ್ ಅಂತ. ಆದ್ದರಿಂದ ಅಲ್ಲಾಹನ ಪ್ರವಾದಿ ಹೇಗೆಂದರೆ, ಅಲ್ಲಾಹನ ಪ್ರವಾದಿಯ ಬಹಿರಂಗ ಬಹಳ ಸ್ವಚ್ಛ, ಬಹಳ ನೀಟ್ನೆಸ್. ಡ್ರೆಸ್ ಕೋಡ್ ಇರಬಹುದು. ಅಲ್ಲಾಹನ ಪ್ರವಾದಿಯ ಬಗ್ಗೆ ಹೇಳಲಾಗುವುದು, ಅಲ್ಲಾಹನ ಪ್ರವಾದಿಯ ಫುಡ್ ಸಿಸ್ಟಮ್ ಬಹಳ ಒಳ್ಳೆಯ ಆಹಾರ ಮಾತ್ರ ಸೇವಿಸ್ತಾ ಇದ್ದದ್ದು. ಹಳಸಿದ್ದು, ನಿನ್ನೆ ಮಾಡಿದ್ದನ್ನು ಇವತ್ತು ತಿನ್ನುವುದು, ಅದೆಲ್ಲ ಮಾಡ್ತಾ ಇರಲಿಲ್ಲ ಅಲ್ಲಾಹನ ಪ್ರವಾದಿ. ತಿನ್ನುವ ಆಹಾರ ನೀವು ತಿಳ್ಕೊಳ್ಬೇಡೇನೋ ಹೈಫೈ ಆಹಾರ ತಿಂತಾ ಇದ್ರು ಅಂತಲ್ಲ. ಆದರೆ ಏನಿದೆಯೋ ಆ ತಿನ್ನುವ ಆಹಾರ ಮಾತ್ರ, ಫ್ರೆಶ್ ಆಹಾರ ಮಾತ್ರ ಅಲ್ಲಾಹನ ಪ್ರವಾದಿ ತಿಂತಾ ಇದ್ದದ್ದು. ಅಂದರೆ ಅಂತರಂಗ ಮತ್ತು ಬಹಿರಂಗ ಎರಡೂ ಸ್ವಚ್ಛ ಇರುವವರು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಟೀಮ್ ಅದು. ಆದ್ದರಿಂದ ಉಪವಾಸದಿಂದ ನಾವು ಗಳಿಸಬೇಕಾದದ್ದು ಪ್ಯೂರಿಫಿಕೇಷನ್, ನಮ್ಮ ಶುದ್ಧೀಕರಣ ಆಗಬೇಕು. ನಿಮಗೆ ಗೊತ್ತಿರುವ ನಾನಲ್ಲ, ನನಗೆ ಗೊತ್ತಿರುವ ನಾನು. ನಿಮಗೆ ಗೊತ್ತಿರುವ ನಾನಲ್ಲ, ನನಗೆ ಗೊತ್ತಿರುವ ನಾನು. ನಿಮಗಿಂತ ಹೆಚ್ಚು ನನ್ನ ಬಗ್ಗೆ ನನಗೆ ಗೊತ್ತಿರುವುದು. ನನ್ನ ಬಗ್ಗೆ ಹೆಚ್ಚು ಗೊತ್ತಿರುವುದು ನನ್ನ ಫ್ಯಾಮಿಲಿಗಿಂತ, ನನ್ನ ಫ್ರೆಂಡ್ಸ್ಗಳಿಗಿಂತ, ನನ್ನ ಸಂಘಟನೆಯವರಿಗಿಂತ. ನನ್ನ ಬಗ್ಗೆ ಅತಿ ಹೆಚ್ಚು ಗೊತ್ತಿರುವವ ನಾನು ಮಾತ್ರ. ಆದ್ದರಿಂದ ರಮಲಾನ್ ಎಂಬುದು ನನ್ನನ್ನು ನಾನು ತಿದ್ದಿಕೊಳ್ಳುವ, ಟ್ರ್ಯಾಕ್ ತಪ್ಪಿ ಹೋಗಿದ್ದರೆ ಅದನ್ನು ಮತ್ತೆ ಸರಿಪಡಿಸು, ಬಹಳ ದೊಡ್ಡ ಒಂದು ಅವಕಾಶವನ್ನು ಅಲ್ಲಾಹು ಸುಬ್ಹಾನಹು ವ ತಆಲಾ ನಮಗೆ ಕೊಟ್ಟಿದ್ದಾನೆ. ಆದ್ದರಿಂದ ರಮಲಾನ್ನಲ್ಲಿ
ನಮ್ಮ ಟಾರ್ಗೆಟ್ ನಮ್ಮ ಶುದ್ಧೀಕರಣ ಆಗಬೇಕು. ಎರಡನೇದಾಗಿ ರಮಲಾನ್ನಲ್ಲಿ ನಮ್ಮ ಗುರಿ ಏನೆಂದರೆ ನೀವು ಅಲ್ಲಾಹನಿಗೆ ನಿಕಟರಾಗಬೇಕು ಅಂತ. ಯಾರು ಅಲ್ಲಾಹನಿಗೆ ನಿಕಟರಾಗ್ತಾರೋ ಅವರು ಮನುಷ್ಯರಿಗೆ ಹೆಚ್ಚು ನಿಕಟರಾಗ್ತಾರೆ. ಅಲ್ಲಾಹನಿಗೆ ನಿಕಟರಾಗುವುದರ ಪರಿಣಾಮ ಅವರು ಮನುಷ್ಯರಿಗೆ ಬಹಳ ಹತ್ತಿರ ಆಗ್ತಾರೆ ಅಂತ. ಮನುಷ್ಯರಿಂದ ದೂರ ಆಗಿ ಅಲ್ಲಾಹನಿಗೆ ಹತ್ತಿರ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಒಂದು ವಿರೋಧಾಭಾಸದ ಫಿಲೋಸಫಿ ಇಸ್ಲಾಂ ಕಲಿಸಿಕೊಡಲಿಲ್ಲ. ನೀವು ಅಲ್ಲಾಹನಿಗೆ ನಿಕಟರಾಗುವುದಾದರೆ ನೀವು ಮನುಷ್ಯರಿಗೆ ಬಹಳ ನಿಕಟರಾಗ್ತೀರಿ. ಆದ್ದರಿಂದಲೇ ರಮಲಾನ್ನಲ್ಲಿ ನೋಡಿ, ಉಪವಾಸದ ಜೊತೆಗೆ ಝಕಾತು ಪಾವತಿಸುವುದಕ್ಕೆ ಕೂಡ ಮುಸ್ಲಿಂ ಸಮುದಾಯ ಬಹಳ ಮಹತ್ವ ಕೊಡುತ್ತದೆ. ಜನರ ಸಮಸ್ಯೆಯನ್ನು ತಿಳಿಯಲು, ಜನರ ಸಮಸ್ಯೆಗಳನ್ನು ಅರ್ಥ ಮಾಡಲಿಕ್ಕೆ, ಜನರ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ. ಹಾಗೆ ಅಲ್ಲಾಹನಿಗೆ ನಿಕಟರಾದವರು ಖಂಡಿತವಾಗಿಯೂ ಮನುಷ್ಯರಿಗೆ ನಿಕಟರಾಗ್ತಾರೆ. ಸಮಾಜದಲ್ಲಿ ಅಗತ್ಯ ಇರುವವರ ಜಗತ್ತು ಬಹಳ ದೊಡ್ಡದು. ಬಹಳ ದೊಡ್ಡ ಜಗತ್ತಿದೆ, ಅಗತ್ಯ ಇರುವವರ ಜಗತ್ತು, ಸಮಸ್ಯೆಗಳ ಜಗತ್ತು ಬಹಳ ದೊಡ್ಡದದು. ಆದ್ದರಿಂದ ರಮಲಾನನ್ನು ಸಹಾನುಭೂತಿಯ ತಿಂಗಳಂತ ಅಲ್ಲಾಹನ ಪ್ರವಾದಿ ಹೇಳಿದರು. ಈ ತಿಂಗಳು ಸಹಾನುಭೂತಿಯ ತಿಂಗಳು, ಮನುಷ್ಯರ ಸಮಸ್ಯೆಗಳನ್ನು ಅರಿಯಬೇಕಾದ ತಿಂಗಳು. ಆದ್ದರಿಂದಲೇ ನೋಡಿ, ಇಸ್ಲಾಮಿನಲ್ಲಿ ನಮಾಜಿನ ಜೊತೆಯಾಗಿ ಝಕಾತ್ ಅಲ್ಲಾಹು ಹೇಳಿರುವುದು. ನಾವು ಇಸ್ಲಾಮಿನ ಅರ್ಕಾನುಗಳ ಬಗ್ಗೆ ನಮಗೆ ಒಳ್ಳೆಯ ತಿಳುವಳಿಕೆ ಇದೆ. ನಮಾಜ್, ಉಮ್ರಾ, ಹಜ್, ಇದರ ರುಕ್ನುಗಳು, ಇದರ ನಿಯಮ ನಿಬಂಧನೆಗಳ ಬಗ್ಗೆ ನಮಗೆ ಒಳ್ಳೆಯ ತಿಳುವಳಿಕೆ ಇದೆ. ಆದರೆ ಯಾವುದೇ ತಿಳುವಳಿಕೆ ಇಲ್ಲದಿರುವುದು ಝಕಾತಿನ ಬಗ್ಗೆ ಮಾತ್ರ. ಅದು ಚರ್ಚೆ ಆಗುವುದಿಲ್ಲ ಎಲ್ಲೂ. ಇಸ್ಲಾಮಿನ ಎಲ್ಲ ಅರ್ಕಾನುಗಳನ್ನು ಪಾಲಿಸುವುದಕ್ಕೆ ನಾವು ಎಲ್ಲ ಸಿಸ್ಟಮ್ ಮಾಡಿಟ್ಟಿದ್ದೇವೆ. ಇಕಾಮತ್ತು ಸಲಾತಿಗೆ ಬೇಕಾಗಿ ಮಸೀದಿ ಜಾಗ ಪರ್ಚೇಸ್ ಮಾಡ್ತೇವೆ, ಮಸೀದಿ ಕಟ್ಟುತ್ತೇವೆ, ಇಮಾಮನ್ನು ನಿಶ್ಚಯಿಸಿದ್ದೇವೆ. ಉಮ್ರ ಯಾವುದೇ ಸಮಸ್ಯೆ ಇಲ್ಲದೆ ನಡೀತಾ ಇದೆ, ಉಪವಾಸ ಯಾವುದೇ ಸಮಸ್ಯೆ ಇಲ್ಲದೆ ನಡೀತಾ ಇದೆ. ಈ ಸಿಸ್ಟಮನ್ನೆಲ್ಲ ನಾವು ಬೇಕಾದ ರೀತಿಯಲ್ಲಿ ಕಾಪಾಡಿಕೊಂಡಿದ್ದೇವೆ. ಆದರೆ ಯಾವುದೇ ಸಿಸ್ಟಮ್ ಇಲ್ಲದೆ ಇರುವುದು ಝಕಾತಿಗೆ ಮಾತ್ರ. ಅದಕ್ಕೆ ಯಾವ ಸಿಸ್ಟಮೂ ಇಲ್ಲ. ವಿದ್ವಾಂಸರು ಹೇಳಿದರು, ಝಕಾತ್ ಒಂದು ಸಮಾಜದಲ್ಲಿ ಇಂಪ್ಲಿಮೆಂಟ್ ಆದರೆ ಆ ಸಮಾಜದಲ್ಲಿ ಹಸಿವಿನಿಂದ ನರಳುವ ಒಬ್ಬ ಮನುಷ್ಯ ಖಂಡಿತ ಇರುವುದಿಲ್ಲ. ಅಲ್ಲಿ ಚಿಕಿತ್ಸೆ ಇಲ್ಲದ, ಅಲ್ಲಿ ಶಿಕ್ಷಣ ಇಲ್ಲದ, ಅಲ್ಲಿ ವಸತಿ ಇಲ್ಲದ ಜನರು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಝಕಾತ್ ಈ ಸಮುದಾಯದಲ್ಲಿ ಇಂಪ್ಲಿಮೆಂಟ್ ಆದರೆ ವಲಾಕಿನ್ನ ಅಕ್ಸರಹುಂ ತರಕು ಹಾದಿಹಿಲ್ ಫರೀಲಾನ್. ಈ ಸಮುದಾಯದ ಬಹುಸಂಖ್ಯಾತರು ಝಕಾತನ್ನು ಹಾಳು ಮಾಡಿಬಿಟ್ಟಿದ್ದಾರೆ ಅಂತ ವಿದ್ವಾಂಸರು ಹೇಳು. ಕೆಲವರು ಝಕಾತ್ ಕೊಡದೆ ಹಾಳು ಮಾಡಿದ್ದಾರೆ, ಕೆಲವರು ಕೊಟ್ಟು ಹಾಳು ಮಾಡಿದ್ದಾರೆ ಝಕಾತಿನ ಸಿಸ್ಟಮನ್ನು. ವಲಾಕಿನ್ನ ಅಕ್ಸರನ್ನಾಸಿ ತರಕು ಹಾದಿಹಿಲ್ ಫರೀಲಾ. ಹೆಚ್ಚಿನವರು ಈ ಫರಲ್ಲನ್ನು ಹಾಳು ಮಾಡಿಬಿಟ್ಟಿದ್ದಾರೆ. ಕೆಲವರು ಕೊಡುವುದೇ ಇಲ್ಲ ಝಕಾತ್. 100 ಪೌಣು 200 ಪೌಣು ಚಿನ್ನ ಇದ್ದು ಕೂಡ ಅದು ಉಪಯೋಗಿಸುವ ಚಿನ್ನ ಅಂತ ಸಮರ್ಥನೆ ಮಾಡುವವರು ಇದ್ದಾರೆ. ಅಲ್ಲ, ನಿಮಗೆ ಉಪಯೋಗಿಸಲಿಕ್ಕೆ 85 ಗ್ರಾಮ್ ಹೇಳಿದಾರಲ್ಲ, ಹೇಳಿದೆ ಇಸ್ಲಾಂ. 85 ಗ್ರಾಮಿಗೆ ನೀವು ಕೊಡಬೇಡಿ, ಝಕಾತ್ ಕೊಡಬೇಡಿ, ಅದು ನಿಮ್ಮ ಉಪಯೋಗದ ಚಿನ್ನ. ಇದು 100 ಪೌಣು 200 ಪೌಣು ಇಟ್ಟುಕೊಂಡು ಕೂಡ ನೀವು 85 ಗ್ರಾಮ್ ಅಂದರೆ 8.5 ಪೌಣಿಗೆ ಅದು ಉಪಯೋಗಿಸುವ ಚಿನ್ನ, ಅದಕ್ಕೆ ಝಕಾತ್ ಕೊಡಬೇಡಿ. ಉಪಯೋಗಿಸುವ ವಾಚಿಗೆ ಝಕಾತ್ ಇಲ್ಲದಂತೆ, ಉಪಯೋಗಿಸುವ ಮೊಬೈಲಿಗೆ ಝಕಾತ್ ಇಲ್ಲದಂತೆ, ಉಪಯೋಗಿಸುವ 85 ಗ್ರಾಮ್ ಚಿನ್ನಕ್ಕೆ ಝಕಾತ್ ಕೊಡಬೇಡಿ. ಅದರಾಚೆ 100 ಪೌಣು 200 ಪೌಣು ಚಿನ್ನ ಇಟ್ಟು ಉಪಯೋಗಿಸುವ ಚಿನ್ನ ಅಂತ ಹೇಳಿದರೆ ಅದಕ್ಕೆ ಅರ್ಥ ಏನದು? ರಿಯಲ್ ಎಸ್ಟೇಟ್, ಕೋಟಿಗಟ್ಟಲೆ ರೂಪಾಯಿ ಬೆಲೆ ಬಾಳುವ ಜಾಗ ಇದೆ ಕೆಲವರಲ್ಲಿ, ಝಕಾತ್ ಕೊಡುವುದೇ ಇಲ್ಲ. ಝಕಾತ್ ಕೊಡಬೇಕು ಅಂತ ಹೇಳಿದರೆ ಅರ್ಥವೂ ಆಗುವುದಿಲ್ಲ ಜನರಿಗೆ. ವಲಾಕಿನ್ನ ಅಕ್ಸರನ್ನಾಸಿ ತರಕು ಹಾದಿಹಿಲ್ ಫರೀಲಾ. ಹೆಚ್ಚಿನವರು ಝಕಾತನ್ನು ಹಾಳು ಮಾಡಿದ್ದಾರೆ, ಕೆಲವರು ಕೊಡುವುದೇ ಇಲ್ಲ. ಅಲ್ಲಾಹನ ಕುರ್ಆನ್ನಲ್ಲಿ ಝಕಾತ್ ಕೊಡದವರ ಬಗ್ಗೆ ಹೇಳುವುದು ಫವೈಲುಲ್ ಲಿಲ್ ಮುಶ್ರಿಕೀನ್ ಅಲ್ಲದೀನ ಲಾ ಯೂತೂನ ಝಕಾತ ವಹುಂ ಬಿಲ್ ಆಖಿರತಿ ಹುಂ ಕಾಫಿರೂನ್ ಅಂತ. ಒಂದೇ ಆಯತ್ತಿನಲ್ಲಿ
ಮುಷ್ರಿಕ್ ಮತ್ತು ಕಾಫಿರ್ ಅಂತ ಹೇಳಲಾಯಿತು. ಒಬ್ಬ ಸತ್ಯವಿಶ್ವಾಸಿಗೆ ಅತ್ಯಂತ ಅರೋಚಕವಾದ 2 ಪದಗಳು ಶಿರ್ಕ್ ಮತ್ತು ಕುಫರ್. ಒಬ್ಬ ಸತ್ಯವಿಶ್ವಾಸಿ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲದ 2 ಪದಗಳದು ಶಿರ್ಕ್ ಮತ್ತು ಕುಫರ್. ಅಲ್ಲಾಹು ಜಕಾತ್ ಕೊಡದವರ ಬಗ್ಗೆ ಹೇಳುವುದವರು ಮುಷ್ರಿಕ್ಗಳು, ಅವರು ಕಾಫಿರ್ಗಳಂತ ಅಲ್ಲಾಹು ಹೇಳಿದ ಕುರ್ಆನ್ನಲ್ಲಿ. ಹೀಗೆ ಒಂದು ಕಡೆ ಜಕಾತ್ ಕೊಡದೆ ಹಾಳು ಮಾಡಿದ್ದಾರೆ, ಇನ್ನು ಕೆಲವರು ಜಕಾತ್ ಕೊಟ್ಟು ಜಕಾತಿನ ವ್ಯವಸ್ಥೆಯನ್ನು ಹಾಳು ಮಾಡಿದ್ದಾರೆ. ಕೋಟಿಗಟ್ಟಲೆ ರೂಪಾಯಿ ಜಕಾತ್ ಕೊಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ನೀವು ಲೆಕ್ಕ ಮಾಡಿದರೆ ಕೋಟಿಗಟ್ಟಲೆ ರೂಪಾಯಿ ಜಕಾತ್ ಕೊಡುವವರಿದ್ದಾರೆ. ಆದರೆ ಒಬ್ಬನ ಸಮಸ್ಯೆಯು ಪರಿಹಾರ ಆಗ್ತಾ ಇಲ್ಲ. ಜಕಾತ್ ಕೊಡುವವರು ಕೊಡುತ್ತಲೇ ಇರುವುದು, ಬೇಡುವವರು ಬೇಡುತ್ತಲೇ ಇರುವುದು. ಆಜಾರು ಬಂಡೆ ವರ್ಷ ನಿಂಗೆ ತರೋಗೆ ಎತ್ತುಪಾಟುಂಟು, ಈ ವರ್ಷ ಪೋಯಪ್ಪ ದ್ವಾರಕರು. ಅದರ ಅರ್ಥ ಅಂದರು ಬಂಡೆ ವರ್ಷ ನಕ್ಕೆ ಬೇಗ ಹೋಗು ಎತ್ತುಪಾಟುಂಟು. ಆಜಾರು ಬಂಡೆ ವರ್ಷ ನಿಂಗೆ ತರೋಗೆ ಎತ್ತುಪಾಟ ಚೆಂದಂಗೆ ಬಂಡೆ ವರ್ಷ ನಕ್ಕೆ ಬೇಗ ಹೋಗು ಎತ್ತುಪಾಟುಂಟು ಅದರ ಅರ್ಥ. ಹೀಗೆ ಬಹಳ ಇಜ್ಜತ್ತಿನ ಗೌರವದ ಜಕಾತ್ ಎಂಬುದು ಒಂದು ದೊಡ್ಡ ಪ್ರಾಜೆಕ್ಟ್. ಅದು ನೀವು ಚಿಲ್ಲರ ದುಡ್ಡು ಕೊಡುವ ಸಿಸ್ಟಮಿನ ಹೆಸರಲ್ಲ, ಅದು ಒಂದು ದೊಡ್ಡ ಪ್ರಾಜೆಕ್ಟ್ ಅದು. ಹೀಗೆ ಕೆಲವರು ಜಕಾತ್ ಕೊಟ್ಟು ಜಕಾತನ್ನು ಹಾಳು ಮಾಡಿದ್ದಾರೆ. ಸಮಾಜದಲ್ಲಿ ಅತಿ ಹೆಚ್ಚು ಚಾರಿಟಿ ಮಾಡುವ ಸಮುದಾಯ ಅಂತ ಮುಸ್ಲಿಂ ಸಮುದಾಯದ ಗೌರವ. ಈ ಸಮುದಾಯದಷ್ಟು ಚಾರಿಟಿ ಮಾಡುವವರು ಯಾರೂ ಇಲ್ಲ ಸಮಾಜದಲ್ಲಿ. ಕೇರಳದಲ್ಲಿ ಪ್ರವಾಹ ಬಂದಾಗ ಒಂದು ಮಾತಿತ್ತು ಸಾಮಾನ್ಯವಾಗಿ ಎಲ್ಲರ ಬಾಯಲ್ಲೂ. ಕೇರಳ ನೀರಿನ ಪ್ರವಾಹವನ್ನು ನೋಡಿತ್ತು, ಮುಸ್ಲಿಮರ ಚಾರಿಟಿಯ ಪ್ರವಾಹವನ್ನು ಕಂಡಿತ್ತು ಕೇರಳ ಅಂತ. ಪ್ರವಾಹ ಬಂದಾಗ ನೀರಿನ ಪ್ರವಾಹವನ್ನು ಮಲಯಾಳಿಗಳು ನೋಡಿದರು. ಅದೇ ರೀತಿ ಮುಸ್ಲಿಂ ಸಮುದಾಯದ ಚಾರಿಟಿಯ ಪ್ರವಾಹವನ್ನು ಕೂಡ ಕೇರಳದ ಜನತೆ ಕಂಡರು. ಅಷ್ಟು ಚಾರಿಟಿ ಮಾಡುವ ಸಮುದಾಯ ಇದು. ಅತಿ ಹೆಚ್ಚು ಕೊಡುವ ಸಮುದಾಯ ಈ ಉಮ್ಮತ್ತು. ಸಮಾಜದಲ್ಲಿ ಅತಿ ಹೆಚ್ಚು ಬೇಡುವ ಸಮುದಾಯವೂ ಈ ಸಮುದಾಯ. ಯಾಕೆಂದರೆ ಈ ಕೊಡುವ ಸಿಸ್ಟಮ್ ಸರಿಯಿಲ್ಲ. ಕೊಡ್ತಾ ಇದ್ದೇವೆ, ಧಾರಾಳ ಕೊಡ್ತಾರೆ, ಆದರೆ ಕೊಡುವ ಸಿಸ್ಟಮ್ ಸರಿ ಇಲ್ಲದ ಕಾರಣಕ್ಕೆ ಅತಿ ಹೆಚ್ಚು ಕೊಡುವ ಸಮುದಾಯ ಅತಿ ಹೆಚ್ಚು ಬೇಡುವ ಸಮುದಾಯವೂ ಆಗ್ತಾ ಇದೆ. ಆದ್ದರಿಂದ ರಮಲಾನ್ನಲ್ಲಿ ನಾವು ಎರಡನೆಯದಾಗಿ ಪರಿಗಣಿಸಬೇಕಾದದ್ದು, ಅಲ್ಲಾಹನಿಗೆ ನಾವು ನಿಕಟರಾಗುವುದಾದರೆ ಖಂಡಿತವಾಗಿಯೂ ನಾವು ಮನುಷ್ಯರಿಗೆ ನಿಕಟರಾಗುವ ಮೂಲಕ ಮಾತ್ರ ಅಲ್ಲಾಹನಿಗೆ ನಿಕಟರಾಗಲಿಕ್ಕೆ ಸಾಧ್ಯ. ಮೂರನೆಯದು, ರಮಲಾನ್ನಲ್ಲಿ ನಾವು ಕಲಿಯಬೇಕಾದ ಪಾಠ. ರಮಲಾನ್ ಅಂದರೆ ಶಹರುಲ್ ಕುರ್ಆನ್, ಕುರ್ಆನ್ನ ತಿಂಗಳದು. ಕುರ್ಆನ್ ಇಲ್ಲದಿದ್ದರೆ ರಮಲಾನ್ ಇಲ್ಲ. ರಮಲಾನಿನ ಎಲ್ಲ ಶ್ರೇಷ್ಠತೆಗೆ, ಎಲ್ಲ ಮಹತ್ವಕ್ಕೆ ಕಾರಣ ಈ ತಿಂಗಳಲ್ಲಿ ಕುರ್ಆನ್ ಅವತೀರ್ಣಗೊಂಡಿದೆ ಎಂಬುದು ಮಾತ್ರ. ಆದ್ದರಿಂದ ರಮಲಾನ್ನಲ್ಲಿ ಕುರ್ಆನ್ನೊಂದಿಗಿರುವ ನಮ್ಮ ಸಂಬಂಧವನ್ನು ಮತ್ತಷ್ಟು ನಾವು ಬಲಪಡಿಸಬೇಕು. ನಮ್ಮ ಸಮಸ್ಯೆ ಏನೆಂದರೆ ಕುರ್ಆನ್ನ ಜೊತೆಗೆ ನಮಗೆ ಯಾವ ಸಂಬಂಧವೂ ಇಲ್ಲ ಇವತ್ತು. ಕುರ್ಆನ್ ಎಂಬುದು ಬರ್ಕತ್ತಿಗಾಗಿ ಓದಲಿಕ್ಕೆ ಇರುವ ಒಂದು ಗ್ರಂಥ ಮಾತ್ರ. ಅದರ ಆಚೆ ಕುರ್ಆನ್ನೊಂದಿಗೆ ಯಾವ ಸಂಬಂಧ ಇದೆ? ಮೌಇಲತುಂ ಮಿರ್ ರಬ್ಬಿಕುಂ ವ ಶಿಫಾಉಲ್ ಲಿಮಾ ಫಿ ಸುದೂರ್ ಅಂತ ಅಲ್ಲಾಹು ಹೇಳಿದ ಈ ಗ್ರಂಥದ ಬಗ್ಗೆ. ಇದು ನಿಮ್ಮ ಅಲ್ಲಾಹನ ಕಡೆಯಿಂದ ನಿಮಗೆ ಬಂದಿರುವ ಉಪದೇಶ. ವ ಶಿಫಾಉಲ್ ಲಿಮಾ ಫಿ ಸುದೂರ್, ನಿಮ್ಮ ಮನಸ್ಸಿನ ಒಳಗೆ ಇರುವ ಎಲ್ಲ ರೋಗಗಳಿಗೆ ಇದು ಔಷಧಿಯಾಗಿದೆ ಎಂದಲ್ಲಾಹು ಹೇಳಿದ. ನಿಮ್ಮ ಮನಸ್ಸಿನ ರೋಗಗಳನ್ನು ಗುಣಪಡಿಸಲಿಕ್ಕೆ ಮೆಡಿಕಲ್ ಸೈನ್ಸಿನಲ್ಲಿ ಯಾವುದೇ ಟ್ಯಾಬ್ಲೆಟ್ ಇಲ್ಲ, ಇಂಜೆಕ್ಷನೂ ಇಲ್ಲ, ಆಪರೇಷನೂ ಇಲ್ಲ. ಅಥವಾ ಯಾವ ಲ್ಯಾಬಿನಲ್ಲಿ ಪರೀಕ್ಷಿಸಿದರೂ ನಿಮ್ಮ ಮನಸ್ಸಿನ ರೋಗಗಳನ್ನು ಕಂಡು ಹುಡುಕಲಿಕ್ಕೆ ಸಾಧ್ಯವೂ ಇಲ್ಲ. ಅಸೂಯೆ, ಹಗೆತನ, ವಿದ್ವೇಷ, ಈ ರೋಗಗಳನ್ನೆಲ್ಲ ಯಾವ ಲ್ಯಾಬಿನಲ್ಲಿ ಟೆಸ್ಟ್ ಮಾಡಿದರೂ ಕಂಡು ಹಿಡಿಯಲಾಗುವುದಿಲ್ಲ. ಅಥವಾ ಯಾವ ಮೆಡಿಸಿನ್ನಿಂದಲೂ ಅದನ್ನು ಗುಣಪಡಿಸಲಿಕ್ಕೂ ಸಾಧ್ಯ ಇಲ್ಲ. ನಿಮ್ಮ ಮನಸ್ಸಿನ ರೋಗಗಳನ್ನು ಗುಣಪಡಿಸಲಿಕ್ಕೆ ಇರುವ ಔಷಧಿ ಕುರ್ಆನ್ ಆಗಿದೆ ಎಂದು ಅಲ್ಲಾಹು ಸುಬ್ಹಾನಹು ವ ತಆಲ ಹೇಳಿದ. ಕಡ್ಡಾಯವಾಗಿ ಮುಸ್ಲಿಂ ಸಮುದಾಯ 17 ಸಲ ನಾವು ಅಲ್ಲಾಹನೊಂದಿಗೆ ನಿರಂತರ ಪ್ರಾರ್ಥಿಸುವ ಒಂದು ಪ್ರಾರ್ಥನೆ ಇದೆ. ಒಬ್ಬ ವಿಶ್ವಾಸಿ ಕನಿಷ್ಠ 17 ಸಲ ಅಲ್ಲಾಹನೊಂದಿಗೆ ದಿನಂಪ್ರತಿ ಬೇಡ್ತಾನೆ. ಆ ಪ್ರಾರ್ಥನೆ, ಆ ಬೇಡಿಕೆ, ಇಹ್ದಿನ ಸಿರಾತಲ್ ಮುಸ್ತಕೀಮ್ ಎಂಬುದು ಆ ಬೇಡಿಕೆ. ಅಲ್ಲಾಹನೇ, ನಮಗೆ ನೀನು ಸನ್ಮಾರ್ಗವನ್ನು ತೋರಿಸು, ಸನ್ಮಾರ್ಗವನ್ನು ತೋರಿಸು, ಸನ್ಮಾರ್ಗವನ್ನು ಕೊಡು, ಹಿದಾಯತ್ ಕೊಡು.
ಆ ಪ್ರಾರ್ಥನೆಗೆ ಅಲ್ಲಾಹು ಕೊಡುವ ಉತ್ತರ ಅಲಿಫ್ ಲಾಮ್ ಮೀಮ್ ಝಾಲಿಕಲ್ ಕಿತಾಬು ಲಾ ರೈಬ ಫೀಹಿ ಹುದಲ್ ಲಿಲ್ ಮುತ್ತಖೀನ್. ಅಲ್ಲಾಹನ ಭಯದೊಂದಿಗೆ ಬದುಕುವವರಿಗೆ ಈ ಗ್ರಂಥ ಹಿದಾಯತ್ತಾಗಿದೆ ಎಂದು ಹೇಳಿ ಅಲ್ ಬಕರಾದಿಂದ ಅನ್ನಾಸ್ವರೆಗಿನ 6000ಕ್ಕೂ ಮಿಗಿಲಾದ ಆಯತ್ತುಗಳು ನಿಮ್ಮ ಪ್ರಾರ್ಥನೆಗೆ ಅಲ್ಲಾಹು ಕೊಟ್ಟ ಉತ್ತರ. ಅದು ನನಗೆ ಹಿದಾಯತ್ತು ಕೊಡು ಎಂಬ ಪ್ರಾರ್ಥನೆಗೆ ಅಲ್ಲಾಹು ಕೊಟ್ಟ ಉತ್ತರವಾಗಿದೆ ಕುರ್ಆನ್. ಧಾರಾಳ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿದ ಒಂದು ಉಮ್ಮತ್ತು, ವಿವಿಧ ಕಠಿಣ ಪರೀಕ್ಷೆಗಳನ್ನು ಎದುರಿಸುತ್ತಿರುವ ಒಂದು ಉಮ್ಮತ್ತು, ಅವರ ಸಮಸ್ಯೆಗಳಿಗೆ ಪರಿಹಾರ ಇರುವುದು ರುಜೂಉ ಇಲಲ್ ಕುರ್ಆನ್ ಎಂಬುದು. ಕುರ್ಆನ್ನ ಕಡೆಗೆ ನೀವು ಮರಳಬೇಕು ಅಂತ. ಇನ್ನ ಹಾದಲ್ ಕುರ್ಆನ ಯಹ್ದೀ ಲಿಲ್ಲತೀ ಹಿಯ ಅಕ್ವಮ್. ಈ ಗ್ರಂಥ ನಿಮಗೆ ನೇರ ಮಾರ್ಗವನ್ನು ತೋರಿಸಿಕೊಡುತ್ತದೆ ಎಂದಲ್ಲಾಹು ಹೇಳಿದ. ಈ ಗ್ರಂಥ ನಿಮಗೆ ನೇರ ಮಾರ್ಗವನ್ನು ತೋರಿಸಿಕೊಡುತ್ತದೆ ಎಂದು ನಿಮಗೆ ಗೊತ್ತಿರುವುದಕ್ಕಿಂತ ಹೆಚ್ಚು ನಿಮ್ಮ ಶತ್ರುಗಳಿಗೆ ಗೊತ್ತಿದೆ. ಈ ಗ್ರಂಥ ನಿಮಗೆ ನೇರ ಮಾರ್ಗವನ್ನು ತೋರಿಸಿಕೊಡುತ್ತದೆ ಎಂಬುದು ನಿಮಗಿಂತ ಹೆಚ್ಚು ನಿಮ್ಮ ಶತ್ರುಗಳಿಗೆ ಗೊತ್ತಿದೆ. ಆದ್ದರಿಂದಲೇ ಓರಿಯೆಂಟಲಿಸ್ಟ್ಗಳ ಒಂದು ಕೊಟೇಶನ್ ಇದೆ, ಮಾ ಝಾಲಲ್ ಮುಸ್ಲಿಮೂನ ಫೀ ಕುವ್ವತಿನ್ ಮಾದಾಮ ಮಅಹುಮುಲ್ ಕುರ್ಆನ್ ವಲ್ ಮಸಾಜಿದ್. ಓರಿಯೆಂಟಲಿಸ್ಟ್ಗಳ ಕೊಟೇಶನ್ ಅದು, ಇಸ್ಲಾಮಿನ ಶತ್ರುಗಳ ಕೋಟ್ ಅದು. ಮಾ ಝಾಲಲ್ ಮುಸ್ಲಿಮೂನ ಫೀ ಕುವ್ವತಿನ್. ಮುಸ್ಲಿಮರಿಗೆ ಯಾವಾಗಲೂ ಕುವ್ವತ್ತಿರುತ್ತದೆ, ಮುಸ್ಲಿಮರಿಗೆ ಯಾವಾಗಲೂ ಶಕ್ತಿ ಇರುತ್ತದೆ, ಮುಸ್ಲಿಮರಿಗೆ ಯಾವಾಗಲೂ ಆತ್ಮವಿಶ್ವಾಸ ಇರುತ್ತದೆ. ಎಲ್ಲಿಯ ತನಕ? ಮಾದಾಮ ಮಅಹುಮುಲ್ ಕುರ್ಆನ್ ವಲ್ ಮಸಾಜಿದ್. ಕುರ್ಆನ್ ಮತ್ತು ಮಸ್ಜಿದ್ಗಳು ನಿಮ್ಮ ಜೊತೆಯಲ್ಲಿರುವ ತನಕ ನಿಮಗೆ ಕುವ್ವತ್ತಿರುತ್ತದೆ ಎಂದು. ಎಲ್ಲಿಯ ತನಕ ನೀವು ಕುರ್ಆನ್ನ ಜೊತೆ ಇದ್ದೀರಿ ಮತ್ತು ಮಸ್ಜಿದ್ಗಳು ಎಲ್ಲಿಯ ತನಕ ನಿಮ್ಮ ಸೆಂಟರ್ಗಳಾಗಿರುತ್ತದೆಯೋ ಅಲ್ಲಿಯ ತನಕ ನೀವು ಶಕ್ತಿ ಇರುವವರು. ಕುರ್ಆನ್ ನಿಮ್ಮ ಜೊತೆಯಲ್ಲಿದ್ದರೆ, ಕುರ್ಆನ್ನ ಜೊತೆಗೆ ನೀವು ಬದುಕುವುದಾದರೆ ನಿಮ್ಮನ್ನು ದಮನಿಸಲಿಕ್ಕೆ, ನಿಮ್ಮನ್ನು ಸೋಲಿಸಲಿಕ್ಕೆ ಜಗತ್ತಿನಲ್ಲಿ ಯಾವ ಶಕ್ತಿಗಳಿಗೂ ಸಾಧ್ಯ ಇಲ್ಲ. ಎರಡನೆಯದು, ಮಸೀದಿಗಳು ನಿಮ್ಮ ಸೆಂಟರ್ಗಳಾಗಬೇಕು. ಮಸೀದಿಗೆ ಜಕಾತ್ ಕೊಡಬೇಡಿ ಅಂತ ಹೇಳಲಾಗಿದೆ. ಯಾಕೆ ಅದು? ಮಸೀದಿಗೆ ಜಕಾತ್ ಕೊಡಬಾರ್ದು ಅಂತ. ಬಹಳ ಮಸೀದಿಗೆ ಕೊಡುವುದಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಬೇರೆ ಇಲ್ಲಲ್ಲ. ಮಸೀದಿಗೆ ಜಕಾತ್ ಕೊಡಬಾರ್ದು ಅಂತ ಯಾಕೆ ಹೇಳಿ? ತಂದೆ ತಾಯಿಗೆ ಕೂಡ ಜಕಾತ್ ಕೊಡಬಾರ್ದು ಅಂತ ಹೇಳಲಾಗಿದೆ. ತಂದೆ ತಾಯಿಗೆ ಜಕಾತ್ ಕೊಡಬಾರ್ದು ಯಾಕೆ ಅಂದರೆ, ನನ್ನ ತಂದೆ ತಾಯಿಯ ರಕ್ಷಣೆ ನನ್ನ ಜವಾಬ್ದಾರಿ. ಜಕಾತ್ ಕೊಟ್ಟಲ್ಲ ನಾನು ಅವರನ್ನು ರಕ್ಷಣೆ ಮಾಡಬೇಕಾದದ್ದು. ನಾನು ಬದುಕುವುದಾದರೆ ನನ್ನ ತಂದೆ ತಾಯಿಯೂ ಬದುಕಬೇಕು. ಆದ್ದರಿಂದ ತಂದೆ ಮತ್ತು ತಾಯಿಗೆ ಜಕಾತ್ ಕೊಡಬೇಡಿ ಅಂತ ಹೇಳಲಾಯಿತು. ಅದೇ ರೀತಿ ಮಸೀದಿಗೆ ಜಕಾತ್ ಕೊಡಬೇಡಿ ಅಂದರೆ, ಮಸೀದಿ ಎಂಬುದು ನೀವು ಜಕಾತ್ ಕೊಟ್ಟು ಜಕಾತಿನ ದುಡ್ಡಿನಿಂದ ರಕ್ಷಣೆ ಮಾಡಬೇಕಾದದಲ್ಲ. ನಿಮ್ಮ ತಂದೆ ತಾಯಿಯನ್ನು ನೀವು ಹೇಗೆ ಕಾಪಾಡ್ತೀರೋ ಅದೇ ರೀತಿ ಮಸೀದಿಯ ಸಂರಕ್ಷಣೆ ನಿಮ್ಮ ಜವಾಬ್ದಾರಿ. ಅದು ಮಸೀದಿಯ ಸಂರಕ್ಷಣೆ ನಿಮ್ಮ ಬಹಳ ದೊಡ್ಡ ಜವಾಬ್ದಾರಿ. ನೀವು ಬದುಕುವುದಾದರೆ ಮಸೀದಿಯನ್ನು ನೀವು ಸಂರಕ್ಷಿಸಬೇಕು. ಹೀಗೆ ಎಲ್ಲಿಯ ತನಕ ಮಸೀದಿಗಳು ಮತ್ತು ಕುರ್ಆನ್, ಮಾದಾಮ ಮಅಹುಮುಲ್ ಕುರ್ಆನ್ ವಲ್ ಮಸಾಜಿದ್, ಕುರ್ಆನ್ ಮತ್ತು ಮಸಾಜಿದ್ಗಳು ಜೊತೆಯಲ್ಲಿರುವ ತನಕ ನೀವು ಕೂವತ್ತಿರುವವರು, ಶಕ್ತಿ ಇರುವವರು. ಆದ್ದರಿಂದ ಕುರ್ಆನ್ನಿಂದ ತಡೆಯುವ ಮತ್ತು ಮಸೀದಿಗಳು ಸೆಂಟರ್ ಆಗದ ಹಾಗೆ ನೋಡಿಕೊಳ್ಳುವ ಪ್ರಯತ್ನಗಳನ್ನು ಶತ್ರುಗಳು ಎಲ್ಲ ಕಾಲದಲ್ಲೂ ಮಾಡಿದ್ದಾರೆ. ಮೆಲ್ಬೋರ್ನ್ ಅಂತ ನಿಮಗೆ ಗೊತ್ತಿರ್ಬೋದು. ಮೆಲ್ಬೋರ್ನ್ ಅಂದರೆ ಆಸ್ಟ್ರೇಲಿಯಾದ ಒಂದು ಕ್ರಿಕೆಟ್ ಸ್ಟೇಡಿಯಂನ ಹೆಸರು, ನಮಗೆ ಪರಿಚಯ ಇರುವ ಮೆಲ್ಬೋರ್ನ್. ನಿಜವಾಗಿ ಮೆಲ್ಬೋರ್ನ್ ಅಂದರೆ ಒಬ್ಬ ಬ್ರಿಟಿಷ್ ಪ್ರಧಾನಮಂತ್ರಿಯ ಹೆಸರು, ಲಾರ್ಡ್ ಮೆಲ್ಬೋರ್ನ್ ಅಂತ. ಬ್ರಿಟಿಷ್ ಪ್ರಧಾನಮಂತ್ರಿಗಳ ಪೈಕಿ ಅತ್ಯಂತ ಬುದ್ಧಿವಂತ ಪ್ರಧಾನಿ ಲಾರ್ಡ್ ಮೆಲ್ಬೋರ್ನ್. ಇತಿಹಾಸ ಬಹಳ ಚೆನ್ನಾಗಿ, ಇತಿಹಾಸದ ಬಗ್ಗೆ ತಿಳುವಳಿಕೆ ಇರುವ, ಬಹಳ ಇಂಟೆಲೆಕ್ಚುವಲ್ ಪ್ರೈಮ್ ಮಿನಿಸ್ಟರ್, ಬಹಳ ಬುದ್ಧಿವಂತ ಪ್ರಧಾನಮಂತ್ರಿ ಅಂತ ಗುರುತಿಸಲ್ಪಡುವ ಒಬ್ಬ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಮೆಲ್ಬೋರ್ನ್, ಲಾರ್ಡ್ ಮೆಲ್ಬೋರ್ನ್. ಅವರ ಜೊತೆ ನಡೆಸಲಾದ ಒಂದು ಇಂಟರ್ವ್ಯೂ ಇದೆ. ಅವರೊಂದಿಗೆ ಮಾಧ್ಯಮದವರ ಪ್ರಶ್ನೆ, ಇತಿಹಾಸದ ಬಗ್ಗೆ ತಿಳುವಳಿಕೆ ಇರುವವರು ನೀವು, ಇತಿಹಾಸದಲ್ಲಿ ನಿಮ್ಮನ್ನು ಆಶ್ಚರ್ಯಚಕಿತವಾಗಿಸಿದ ವಿಷಯ ಯಾವುದು ಎಂಬುದು ಪ್ರಶ್ನೆ.
ಇತಿಹಾಸದಲ್ಲಿ ನೀವು ವಂಡರ್ ಅಂತ ಯಾವುದಂತ ತಿಳಿತೀರಿ? ಬಹಳ ಅದ್ಭುತ, ಆಶ್ಚರ್ಯ ಅಂತ ಇತಿಹಾಸದಲ್ಲಿ ನೀವು ಯಾವ ಘಟನೆಯನ್ನು ತಿಳಿಯುತ್ತೀರಿ ಎಂಬುದು ಪ್ರಶ್ನೆ. ಅದಕ್ಕೆ ಮೆಲ್ಬೋರ್ನ್ ಕೊಡುವ ಉತ್ತರ, ಇತಿಹಾಸದಲ್ಲಿ ಅತ್ಯಂತ ಅದ್ಭುತ ಘಟನೆ ಯಾವುದೆಂದರೆ ಮುಸ್ಲಿಮರ ಬೆಳವಣಿಗೆ ಅಂತ ಹೇಳ್ತಾರೆ ಅವರು. ಮುಸ್ಲಿಂ ಸಮುದಾಯದ ಬೆಳವಣಿಗೆ 6ನೇ ಶತಮಾನದಲ್ಲಿ ಒಂಟೆಯ ಮೂಗುದಾರ ಹಿಡಿದು ಮರುಭೂಮಿಯಲ್ಲಿ ಸುತ್ತಾಡುತ್ತಿದ್ದ ಒಂದು ಜನತೆ, ಅವರು ಸೈನ್ಸ್, ಟೆಕ್ನಾಲಜಿ, ಖಗೋಳಶಾಸ್ತ್ರ, ಜೀವಶಾಸ್ತ್ರ ಎಲ್ಲ ಕ್ಷೇತ್ರಗಳಲ್ಲೂ ಅವರು ಪ್ರಭಾವಿಗಳಾದರು. ಯಾವುದು ಗೊತ್ತಿಲ್ಲದಿದ್ದ ಒಂದು ಜನತೆ ಅದು. ಒಂಟೆಯ ಮೂಗುದಾರ ಹಿಡಿದು ಮರುಭೂಮಿಯಲ್ಲಿ ಸುತ್ತಾಡುವುದು ಮಾತ್ರ ಅವರಿಗೆ ಗೊತ್ತಿತ್ತು. ಆ ಜನತೆ 100 ವರ್ಷಗಳ ಅವಧಿಯಲ್ಲಿ, ಅಲ್ಲಾಹನ ಪ್ರವಾದಿ 637ರಲ್ಲಿ ವಫಾತಾದದ್ದು. ಕ್ರಿಸ್ತಶಕ 700 ಆಗುವಾಗ ಜಗತ್ತಿನ 1/3 1/3 ಭಾಗ ಮುಸ್ಲಿಮರ ಅಧೀನದಲ್ಲಿತ್ತು. ರೋಮ್ ಮತ್ತು ಪರ್ಷಿಯನ್ ಸಾಮ್ರಾಜ್ಯಗಳು ಜಗತ್ತಿನ ನಾಲೇಜಿನ ಎಲ್ಲ ಕ್ಷೇತ್ರಗಳನ್ನು ನಿಯಂತ್ರಿಸಿದ್ದು ಮುಸ್ಲಿಂ ಸಮುದಾಯ ಆಗಿತ್ತು. ಅದಕ್ಕೆ ಮೆಲ್ಬೋರ್ನ್ ಹೇಳೋದು ಇತಿಹಾಸದಲ್ಲಿ ನಡೆದ ಅತ್ಯಂತ ಅದ್ಭುತ ಘಟನೆ ಅಂದರೆ ಮುಸ್ಲಿಂ ಸಮುದಾಯದ ಬೆಳವಣಿಗೆ ಅಂತ. ಅದಕ್ಕೆ ಕಾರಣ ಏನು ಅಂತ ಕೇಳ್ತಾರೆ ಪ್ರಶ್ನೆಯವರು. ಅದಕ್ಕೆ ಮೆಲ್ಬೋರ್ನ್ ಕೊಡುವ ಉತ್ತರ ಅವರ ಕೈಯಲ್ಲಿರುವ ಗ್ರಂಥ ಅಂತ. ಅವರ ಕೈಯಲ್ಲಿರುವ ಕುರ್ಆನ್ ನಿಮಗೇನು ಕಲಿಸಿಕೊಟ್ಟಿದೆ? ಓದಿ, ಚಿಂತನೆ ನಡೆಸಿ, ಸಂಶೋಧನೆ ಮಾಡಿ, ಕೆಲಸ ಮಾಡಿ, ಇದು ಮಾತ್ರ ನಿಮಗೆ ಕುರ್ಆನ್ ಹೇಳಿಕೊಡುವುದು. ನೀವು ಓದಬೇಕು, ಅಧ್ಯಯನ ನಡೆಸಬೇಕು, ಸಂಶೋಧನೆ ಮಾಡಬೇಕು, ಕೆಲಸ ಮಾಡಬೇಕು. ಕುರ್ಆನ್ ನಿರಂತರವಾಗಿ ಕಲಿಸಿಕೊಡುವ ಮಾರ್ಗದರ್ಶನ ಅದು. ಹಾಗೆ ಅವರ ಕೈಯಲ್ಲಿರುವ ಕುರ್ಆನ್ ಅವರ ಜೊತೆಯಲ್ಲಿದ್ದಾಗ ಅವರು ಜಗತ್ತಿನ ಲೀಡರ್ಸ್ಗಳಾದರು. ಈ ಇಂಟರ್ವ್ಯೂ ನಡೆಯುವಾಗ ಮುಸ್ಲಿಂ ಸಮುದಾಯ ಅವರ ಕುಸಿತ ಆರಂಭ ಆಗಿದೆ. ಅವರು ಮೇಲಿನಿಂದ ಕೆಳಗೆ ಇಳಿದಿದ್ದಾರೆ. ಅವರು ಕೆಳಗೆ ಇಳಿಯಲು ಕಾರಣ ಏನು ಅಂತ ಕೇಳ್ತಾರೆ ಮೆಲ್ಬೋರ್ನ್ನೊಂದಿಗೆ. ಅದಕ್ಕೆ ಅವರು ಹೇಳೋದು, ಯಾವ ಗ್ರಂಥ ಅವರನ್ನು ಮುಂದಕ್ಕೆ ಕೊಂಡೊಯ್ದಿತ್ತೋ ಆ ಗ್ರಂಥದಿಂದ ಅವರು ಹಿಂದೆ ಸರಿದಾಗ ಎಲ್ಲ ಕ್ಷೇತ್ರಗಳಲ್ಲೂ ಅವರು ಹಿಂದುಳಿದವರಾಗಿ ಮಾರ್ಪಟ್ಟರು ಅಂತ. ನಾವೆಲ್ಲ ಬಹಳ ಆಲೋಚಿಸಬೇಕಾದ ವಿಷಯ ಇದು. ಈ ಉಮ್ಮತ್ತು ಕುರ್ಆನ್ನಿಂದ ದೂರ ಸರಿದಾಗ, ಕುರ್ಆನ್ನ ಜೊತೆ ನೀವಿದ್ದಾಗ ಜಗತ್ತಿನಲ್ಲಿ ನೀವು ಲೀಡರ್ಸ್ಗಳು. ಎಲ್ಲ ವೈಜ್ಞಾನಿಕ ಕ್ಷೇತ್ರಗಳನ್ನು ನೀವು ನಿಯಂತ್ರಿಸಿದವರು, ನೀವು ಎದುರಿನಲ್ಲಿ ಮುಂದೆ ನಡೆದವರು. ಯಾವಾಗ ಕುರ್ಆನ್ನ ಸಂಬಂಧ ಹಾಳಾಯಿತು ಆವಾಗ ಎಲ್ಲ ಕ್ಷೇತ್ರಗಳಲ್ಲೂ ನೀವು ಕಡೆಗಣಿಸಲ್ಪಟ್ಟವರು, ದಮನಿಸಲ್ಪಟ್ಟವರು, ತುಳಿಯಲ್ಪಟ್ಟವರು. ಆದ್ದರಿಂದ ಸಹೋದರ, ರಮಲಾನ್ನ ಈ ಸಂದರ್ಭದಲ್ಲಿ ಕುರ್ಆನ್ನೊಂದಿಗೆ ನಮ್ಮ ಸಂಬಂಧವನ್ನು ಬಲಪಡಿಸಬೇಕು. ಇವತ್ತಿಗೂ ಗಾಜಾದಲ್ಲಿ ಯುದ್ಧ ನಡೆಯುತ್ತಾ ಇದೆ, 6 ತಿಂಗಳಾಯಿತು. ಹ್ಯೂಮನ್ ಹಿಸ್ಟ್ರಿಯಲ್ಲಿ, ಮಾನವ ಇತಿಹಾಸದಲ್ಲಿ ಅತಿ ಹೆಚ್ಚು ಬಾಂಬ್ಗಳು ಸುರಿಸಲ್ಪಟ್ಟದ್ದು ಗಾಜಾದ ಮೇಲೆ ಅಂತ. ಇಲ್ಲಿನ ತನಕ ಇದ್ದ ಇತಿಹಾಸ ಅತಿ ಹೆಚ್ಚು ಬಾಂಬ್ ಸುರಿಸಲ್ಪಟ್ಟಿದ್ದದ್ದು ಜರ್ಮನಿಯಲ್ಲಿ 2nd ವರ್ಲ್ಡ್ ವಾರ್ನ ಟೈಮಿನಲ್ಲಿ. ಮಾನವ ಇತಿಹಾಸದಲ್ಲಿ ಅತಿ ಹೆಚ್ಚು ಬಾಂಬ್ ಹಾಕಲಾಗಿದ್ದದ್ದು ಜರ್ಮನಿಗೆ. ಜರ್ಮನಿ ಎಂಬುದು ಗಾಜಾಕ್ಕಿಂತ 100 ಪಟ್ಟು ಹೆಚ್ಚು ದೊಡ್ಡದಿರುವ ದೇಶ ಅದು. ಆದರೆ ಲೇಟೆಸ್ಟ್ ಲೆಕ್ಕಾಚಾರ ಏನೆಂದರೆ ಹ್ಯೂಮನ್ ಹಿಸ್ಟ್ರಿಯಲ್ಲಿ, ಮಾನವ ಇತಿಹಾಸದಲ್ಲಿ ಅತಿ ಹೆಚ್ಚು ಬಾಂಬ್ ಸುರಿಸಲ್ಪಟ್ಟದ್ದು ಗಾಜಾದ ಮೇಲೆ. 41 ಕಿಲೋಮೀಟರ್ ಉದ್ದ ಮತ್ತು 20 ಕಿಲೋಮೀಟರ್ ಅಗಲ ಇರುವ ಒಂದು ಸಣ್ಣ ಪ್ರದೇಶ. ಅಣು ಅಸ್ತ್ರವೊಂದು ಬಿಟ್ಟು ಜಗತ್ತಿನಲ್ಲಿ ಯಾವುದೆಲ್ಲ ಬಾಂಬ್ಗಳಿವೆಯೋ ಆ ಎಲ್ಲ ಬಾಂಬ್ಗಳನ್ನು ಅಲ್ಲಿ ಸುರಿಸಲಾಗಿದೆ. ಇಷ್ಟೆಲ್ಲ ಬಾಂಬ್ ಸುರಿಸಿಯೂ ಇವತ್ತು ನೆತನ್ಯಾಹು ಬೆವರುತ್ತಾ ಇದ್ದಾನೆ. ಅವರ ಉದ್ದೇಶ ಇದ್ದದ್ದು ಹಮಾಸನ್ನು ನಾಶ ಮಾಡಬೇಕು ಅಂತ. ನಿರಪರಾಧಿಗಳನ್ನು ಕೊಲ್ಲುವುದು ಯಾರು ಕೊಲ್ತಾರೆ, ಅದಕ್ಕೆ ಯುದ್ಧ ಅಂತ ಹೇಳುವುದಿಲ್ಲಲ್ಲ. ಯುದ್ಧದ ಉದ್ದೇಶ ಇದ್ದದ್ದು ಹಮಾಸನ್ನು ನಾಶ ಮಾಡಬೇಕು ಅಂತ. ಇವತ್ತಿಗೂ ಹಮಾಸನ್ನು ನಾಶ ಮಾಡಲಿಕ್ಕೆ ಸಾಧ್ಯ. 6 ತಿಂಗಳವರೆಗೂ ಹಸಿವಿಗೆ ದೂಡಿ ಎಲ್ಲ ಅಗತ್ಯಗಳನ್ನು ತಿರಸ್ಕರಿಸಿ ಎಲ್ಲ ಕಡೆಗಳಿಂದಲೂ ದಿಗ್ಬಂಧನ ಹೇರಲ್ಪಟ್ಟ ಒಂದು ಜನತೆ. ಆದರೆ ಇವತ್ತಿಗೂ ಕೂಡ ಆತ್ಮವಿಶ್ವಾಸದಿಂದ ಆ ಜನತೆ ಹೋರಾಟ ನಡೆಸ್ತಾ ಇದ್ದಾರೆ. ಅದಕ್ಕೊಂದು ದೊಡ್ಡ ಕಾರಣ ಹೇಳಲಾಗುವುದು,
ಹಮಾಸಿನ ಹೋರಾಟಗಾರರ ಪೈಕಿ ಹೆಚ್ಚಿನ ಜನರು ಕುರ್ಆನ್ ಹಾಫಿಜ್ಗಳು ಅಂತ. ಹಮಾಸಿನ ಹೋರಾಟಗಾರರ ಪೈಕಿ ಅತಿ ಹೆಚ್ಚಿನ ಹೋರಾಟಗಾರರು ಕುರ್ಆನ್ ಹಾಫಿಜ್ಗಳು, ಕುರ್ಆನ್ ಹಿಫ್ಜ್ ಮಾಡಿದ ಮುಜಾಹಿದ್ಗಳವರು. ಕುರ್ಆನ್ ಕೊಟ್ಟ ಶಕ್ತಿಯಿಂದ ಕುರ್ಆನ್ ಕೊಟ್ಟ ಆತ್ಮವಿಶ್ವಾಸ ಅವರಲ್ಲೇ ಇರುವುದು. ಕುರ್ಆನ್ನ ವ್ಯಾಲ್ಯೂಸ್ಗಳನ್ನು ಅವರು ಪಾಲಿಸ್ತಾ ಇದ್ದಾರೆ. ಅವರು ಅರೆಸ್ಟ್ ಮಾಡಿದ ಜನರನ್ನು ಬಿಡುಗಡೆಗೊಳಿಸಿದಾಗ ಜಗತ್ತು ಯುದ್ಧ ಸ್ವಲ್ಪ ಒಂದು ಸಂಧಾನ ಆಗಿತ್ತು ಮಧ್ಯದಲ್ಲಿ. ಕೆಲವರನ್ನು ಬಿಡುಗಡೆ ಮಾಡಬೇಕು, ರಿಲೀಸ್ ಮಾಡಬೇಕು ಅಂತ. ಅಲ್ಲಿಂದಲೂ ಮಾಡಬೇಕು, ಇಲ್ಲಿಂದಲೂ ಮಾಡಬೇಕು. ಇಸ್ರೇಲ್ನಿಂದ ಫೆಲಸ್ತೀನಿಗಳನ್ನು ಮಾಡಬೇಕು. ಗಾಜಾದ ಹಮಾಸ್ನವರು ಇಸ್ರೇಲ್ ಅವರ ಬಂದಿಗಳು ಅವರು ಸೆರೆಯಲ್ಲಿಟ್ಟಿರುವಂತಹ ಜನರನ್ನು ಬಿಡುಗಡೆಗೊಳಿಸಬೇಕು. ಇಸ್ರೇಲ್ನ ಜೈಲುಗಳಿಂದ ಹೊರಬಂದ ಫೆಲಸ್ತೀನಿಗಳು ಸಂತೋಷಾತಿರೇಕದಿಂದ ಕುಣಿದಾಡಿದರು. ಗಾಜಾಕ್ಕೆ ಹೋಗಿ ಅವರಿಗೆ ಹೇಳಲಿಕ್ಕಿದ್ದದ್ದು ಇಸ್ರೇಲಿ ಜೈಲಿನಲ್ಲಿ ಅನುಭವಿಸಿದ ದಬ್ಬಾಳಿಕೆ, ದೌರ್ಜನ್ಯ, ಹಿಂಸೆ, ಇದರ 100 ಕಥೆಗಳು. ಆದರೆ ಅಲ್ಲಿಂದ ಹಮಾಸ್ ಕೆಲವರನ್ನು ಬಿಡುಗಡೆಗೊಳಿಸ್ತಾರೆ. ಅವರೇನು ಹೇಳಿದರು, ಅವರನ್ನೆಲ್ಲ ಕಾಯ್ತಾ ಇದ್ದರು. ಇಡೀ ಜಗತ್ತಿನ ಮೀಡಿಯಾ ಇತ್ತಲ್ಲಿ. ಯಾಕಂದರೆ ಜಗತ್ತಿನ ಭಯಂಕರ ಟೆರರಿಸ್ಟ್ಗಳ ಕೈಯಲ್ಲಿದ್ದವರಲ್ಲೂ ಇವರು. ಹಮಾಸ್ ಅಂದರೆ ಜಗತ್ತಿನಲ್ಲಿ ಅಷ್ಟು ದೊಡ್ಡ ಟೆರರಿಸ್ಟ್ಗಳು ಬೇರೆ ಇಲ್ಲ ಅಂತ ಎಲ್ಲ ಮಾಧ್ಯಮಗಳು ತೀರ್ಮಾನ ಮಾಡಿದೆ ಅಲ್ಲ. ಹಾಗೆ ಆ ಭಯಂಕರ ಟೆರರಿಸ್ಟ್ಗಳ ಕೈಯಲ್ಲಿದ್ದು ಬರುವುದು ಕೆಲವು ಮಂದಿ. ಅದನ್ನು ಇಡೀ ಜಗತ್ತಿಗೆ ತಿಳಿಸಬೇಕಲ್ಲ, ಭಯಾನಕತೆಯನ್ನು ವರ್ಣಿಸಬೇಕು. ಅದಕ್ಕೆ ಜಗತ್ತಿನ ಎಲ್ಲ ಮೀಡಿಯಾಗಳು ಸಿದ್ಧವಾಗಿದೆ. ಆ ಬಂಧಿಸಲ್ಪಟ್ಟಿದ್ದ ಜನತೆ ಬಂದು ಹೇಳಿದ್ದು ಅವರು ಒಳ್ಳೆಯವರು ಅಂತ ಹೇಳ್ತಾರೆ. ಹಮಾಸ್ನವರು ಒಳ್ಳೆಯವರು ಅಂತ ಹೇಳಿದರು. ಅವರ ಮಕ್ಕಳನ್ನು ನೀವು ನಿರಪರಾಧಿಗಳಾದ 1000 ಗಟ್ಟಲೆ ಮಕ್ಕಳನ್ನು ಕೊಲ್ಲುವಾಗಲೂ ನಮ್ಮ ಮಕ್ಕಳನ್ನು ಅವರು ಅತ್ಯಂತ ಪ್ರೀತಿಯಿಂದ ರಕ್ಷಣೆ ಮಾಡಿದ್ದಾರೆ ಅಂತ ಹೇಳಿದ್ದು. ಇದೆಲ್ಲ ವೈರಲ್ ಆಗೋದಿಲ್ಲ. ಜಗತ್ತಿನಲ್ಲಿ ಅತಿ ಹೆಚ್ಚು ವೈರಲ್ ಆಗಬೇಕಾದ ವಿಷಯ, ಆದರೆ ವೈರಲ್ ಆಗದಂತೆ ತಡೆಯಲಾಗುತ್ತದೆ, ಅದು ಬೇರೆ ಸಬ್ಜೆಕ್ಟ್. ಆದರೆ ಜಗತ್ತು ಇವತ್ತು ಹಮಾಸಿನ ಬಗ್ಗೆ ಅಧ್ಯಯನ ನಡೆಸ್ತಾ ಇದ್ದಾರೆ. ಹಮಾಸಿನ ಕಾರಣಕ್ಕಾಗಿ ಕುರ್ಆನ್ ಕ್ಲಬ್ ಅಂತ ಜಗತ್ತಿನಲ್ಲಿ ಕೋಟಿಗಟ್ಟಲೆ ಜನರು ಇವತ್ತು ಕುರ್ಆನ್ ಕ್ಲಬ್ನ ಸದಸ್ಯರಾಗಿದ್ದಾರೆ ಅಂತ. ಹಮಾಸಿನ ಕಾರಣಕ್ಕೆ ಕುರ್ಆನ್ನ ಕಡೆಗೆ ತಿರುಗಿರುವ, ಕುರ್ಆನ್ ಅಧ್ಯಯನ ನಡೆಸುತ್ತಿರುವ ಕೋಟಿಗಟ್ಟಲೆ ಜನರಿದ್ದಾರೆ ಇವತ್ತು ಜಗತ್ತಿನಲ್ಲಿ. ನಾನು ಹೇಳುತ್ತಿರುವುದು, ನೀವು ಕುರ್ಆನ್ನ ಜೊತೆಯಲ್ಲಿರುವುದಾದರೆ ನಿಮ್ಮನ್ನು ಸೋಲಿಸಲಿಕ್ಕೆ ಜಗತ್ತಿನಲ್ಲಿ ಯಾವ ಶಕ್ತಿಗಳಿಗೂ ಸಾಧ್ಯ ಆಗುವುದಿಲ್ಲ, ಯಾವ ಕ್ಷೇತ್ರದಲ್ಲೂ. ಆದ್ದರಿಂದ ಸಹೋದರರ, ನಾವು ಕುರ್ಆನ್ನ ಕಡೆಗೆ ಮರಳಬೇಕು. ಕುರ್ಆನ್ ಕಲಿಯುವ, ಕುರ್ಆನ್ನ ಬಗ್ಗೆ ಚಿಂತನೆ ನಡೆಸುವ. ಎಲ್ಲ ಭಾಷೆಗಳಲ್ಲೂ ಇದೆ ಅಲ್ಲ ನಿಮ್ಮ ಕೈಯಲ್ಲಿ ತಫ್ಸೀರ್. ದಿವಸಕ್ಕೆ 3 ಆಯತ್ತು ಸ್ಟಡಿ ಮಾಡುವ ಅಭ್ಯಾಸ ನೀವು ಬೆಳೆಸಿ. ಹೆಚ್ಚು ಓದ್ಬೋದು, ಅರ್ಧ ಗಂಟೆ ಕೂತುಕೊಂಡು ಕುರ್ಆನಿಗಾಗಿ ನೀವು ಕೊಡಿ. 4 ಆಯತ್ತು ನೀವು ಸ್ಟಡಿ ಮಾಡಿ ದಿವಸಕ್ಕೆ. ಅದು ನಿಮ್ಮಲ್ಲಿ ಮಾಡುವ ಬದಲಾವಣೆ, ನಿಮ್ಮ ವ್ಯಕ್ತಿತ್ವದಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ನಾಲೆಜಿನಲ್ಲಿ ಅದುಂಟು ಮಾಡುವ ಬದಲಾವಣೆಯನ್ನು ನೀವು ಅವಲೋಕನ ನಡೆಸಿ. ಆದ್ದರಿಂದ ಸಹೋದರರೇ, ಈ ಸಂದರ್ಭದಲ್ಲಿ ನಾನು ಹೇಳುತ್ತಿರುವುದು, ಕುರ್ಆನ್ನ ಕಡೆಗೆ ಮರಳಬೇಕೆಂಬ ತೀರ್ಮಾನ ಮಾಡಬೇಕು ನಾವು ರಮಲಾನ್ನಲ್ಲಿ. ಕುರ್ಆನ್ನ ಜೊತೆ ನಾನು ಬದುಕಬೇಕು, ಕುರ್ಆನ್ನ ಜೊತೆಯಲ್ಲಿ ನಾನು ಬದುಕಬೇಕು. ಆದ್ದರಿಂದ 3 ವಿಷಯಗಳನ್ನು ನಿಮ್ಮೊಂದಿಗೆ ನೆನಪಿಸಿದ್ದೇನೆ. 1, ರಮಲಾನ್ ನಮ್ಮ ಶುದ್ಧೀಕರಣ. ನಾನು ಹೇಳಿದಲ್ಲ, ನಿಮಗೆ ಗೊತ್ತಿರುವ ನನಗಿಂತ ಹೆಚ್ಚು ನನ್ನ ಬಗ್ಗೆ ನಿಮಗೆ ಗೊತ್ತಿರುವ ನಾನಲ್ಲ, ನನಗೆ ಗೊತ್ತಿರುವ ನಾನು. ನಮಗೆಲ್ಲರಿಗೂ ನಮ್ಮ ಬಗ್ಗೆ ಗೊತ್ತಿದೆ. ಆದ್ದರಿಂದ ನಮ್ಮ ಶುಚಿತ್ವ, ನಮ್ಮ ಶುದ್ಧೀಕರಣ ಬಹಳ ಮುಖ್ಯ. 2ನೇದು, ಅಲ್ಲಾಹನಿಗೆ ನಾವು ನಿಕಟರಾಗುವಾಗ ಖಂಡಿತವಾಗಿಯೂ ಜನರಿಗೆ ನಾವು ನಿಕಟರಾಗಬೇಕು. ಜನರನ್ನು ಕಡೆಗಣಿಸಿ ಜನರಿಂದ ದೂರಾಗಿ ಅಲ್ಲಾಹನಿಗೆ ನಿಕಟರಾಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. 3ನೇಯದಾಗಿ, ಕುರ್ಆನ್ನ ಅಧ್ಯಯನ, ಕುರ್ಆನ್ನೊಂದಿಗಿರುವ ಸಂಬಂಧ. ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ ನಾವೇನೇನೋ ಮಾತಾಡ್ತಾ ಇರ್ತೇವೆ. ಯಾವುದೋ ಮೀಟಿಂಗ್ ಮಾಡಿ ಸಮಸ್ಯೆಗಳ ಪರಿಹಾರ ಎಲ್ಲ ಹುಡುಕ್ತಾ ಇದೆ. ಅದೆಲ್ಲ ಹುಡುಕಬೇಕು, ಮಾತಾಡಬೇಕು, ಅದು ಬೇರೆ ವಿಷಯ. ಆದರೆ ಎಲ್ಲಿಯ ತನಕ ಕುರ್ಆನ್ ಕಲಿಸಿಕೊಟ್ಟ ಒಂದು ಸೊಲ್ಯೂಷನ್ ನಾವು ಕಲಿಯುವುದಿಲ್ಲ, ಅರ್ಥ ಮಾಡುವುದಿಲ್ಲ, ಅಲ್ಲಿಯ ತನಕ ಸುಮ್ಮನೆ ಮೀಟಿಂಗ್ ಮಾಡಬೇಕಷ್ಟೆ. ಆದ್ದರಿಂದ ಕುರ್ಆನ್ನಿಂದ ಮಾರ್ಗದರ್ಶನ ಪಡೆಯುವ. ಅಲಾ ಫತಕೂನು ಫಿತ್ನಾ, ಇದು ಹೇಳಿ ಮುಗಿಸ್ತಾ ಇದ್ದೆ ನಾನು. ಅಲ್ಲಾಹನ ಪ್ರವಾದಿ ಹೇಳಿದರು, ಬೇರೆ ಬೇರೆ ಪರೀಕ್ಷೆಗಳೆಲ್ಲ ನಿಮಗೆ ಬರುತ್ತದೆ.
ಅದರಿಂದ ಹೊರಬರುವ ದಾರಿ ಯಾವುದು ಅಂತ ಸಹಾಬಿಗಳು ಪ್ರಶ್ನಿಸ್ತಾರೆ. ಯಾವ ಅಡ್ಡದಾರಿಗಳು ಇಲ್ಲ. ಕಿತಾಬುಲ್ಲಾಹಿ, ಅಲ್ಲಾಹನ ಗ್ರಂಥ, ಅಲ್ಲಾಹನ ಪ್ರವಾದಿ ಹೇಳಿದರು. ಫೀಹಿ ಖಬರು ಮಾ ಕಬಲಕುಂ ನಬഉ ಮಾ ಬಅದಕುಂ ವಹುಕುಮು ಮಾ ಬೈನಕುಂ ವಹುವ ಸಿರಾತುಲ್ ಮುಸ್ತಕೀಮ್. ಅಲ್ಲಾಹನ ಪ್ರವಾದಿ ಹೇಳಿಕೊಟ್ರು, ನಿಮ್ಮ ಪೂರ್ವಿಕರ ಇತಿಹಾಸ ಇದೆ, ಇನ್ನು ಬರಲಿರುವವರ ವೃತ್ತಾಂತ ಇದೆ, ನಿಮ್ಮ ಮಧ್ಯೆ ಯಾವುದೆಲ್ಲ ವಿಷಯಗಳಿವೆಯೋ ಅವೆಲ್ಲದರ ಬಗ್ಗೆ ಅದರಲ್ಲಿ ತೀರ್ಮಾನ ಇದೆ, ಅದು ನಿಮಗೆ ನೇರ ಮಾರ್ಗವನ್ನು ತೋರಿಸಿಕೊಡುತ್ತದೆ. ಅದಕ್ಕೆ ಮರಳುವುದರ ಹೊರತು ನಿಮಗೆ ಬೇರೆ ದಾರಿ ಇಲ್ಲ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಎಂದು ಅಲ್ಲಾಹನ ಪ್ರವಾದಿ ಹೇಳುವುದು. ಆದ್ದರಿಂದ ಸಹೋದರರೇ, ಈ ವಿಷಯಗಳನ್ನು ಹೆಚ್ಚು ಹೆಚ್ಚು ಅರ್ಥ ಮಾಡಲಿಕ್ಕೆ, ಈ ವಿಷಯಗಳ ಬಗ್ಗೆ ಹೆಚ್ಚು ಹೆಚ್ಚು ಚಿಂತನೆ ನಡೆಸಲಿಕ್ಕೆ, ರಮಲಾನ್ ಅಂದರೆ ಇಂಧನ ಅಂತ. ಮುಂದೆ ಬದುಕಬೇಕಲ್ಲ, ಮುಂದಿರುವ ಪ್ರಯಾಣಕ್ಕೆ ನಿಮಗೆ ಪೆಟ್ರೋಲ್ ತುಂಬಿಸುವುದಿದ್ದು. ರಮಲಾನ್ ಅಂದರೆ ನಿಮಗೆ ಇಂಧನ, ಫ್ಯೂಯಲ್. ಈ ತಿಂಗಳಲ್ಲಿ ಧಾರಾಳ ಇಂಧನ ತುಂಬಿಸಿ ಮುಂದೆ ಹೋಗಬೇಕು. ಆದ್ದರಿಂದ ರಮಲಾನ್ನಲ್ಲಿ ಪಡೆದ ಒಳಿತು, ಸತ್ಕರ್ಮ, ಆತ್ಮವಿಶ್ವಾಸ, ಶುಚಿತ್ವ, ಇದೆಲ್ಲ ನಮ್ಮ ಮುಂದಿನ ಪ್ರಯಾಣಕ್ಕೆ ದಾರಿದೀಪ ಆಗಬೇಕು. ಅಲ್ಲಾಹು ಸುಬ್ಹಾನಹು ವ ತಆಲಾ ಅನುಗ್ರಹಿಸಲಿ. ವಾಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಈಗ ಸ್ವಾಗತ ಭಾಷಣ ಇನ್ನೂ ಮಾಡಬೇಕಷ್ಟೇ, ಮತ್ತೆ ಸಮಯ ಸಿಗಲಾರದು ಎಂಬ ಉದ್ದೇಶದಿಂದ ಅದನ್ನು ಅವರ ಉಪನ್ಯಾಸವನ್ನು ಪ್ರಾರಂಭ ಮಾಡಿದ್ದು. ಈಗ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ಇಬ್ರಾಹಿಂ ನಡಪದವರಿಂದ ಮರಹಬ. ಸಮಯದ ಅಭಾವ ಉಂಡು. ಅಖಿಲ ಭಾರತ ಬ್ಯಾರಿ ಪರಿಷತ್ ವತಿಯಲ್ಲಿ ಇದ್ದರು ಇಫ್ತಾರ್ ಕೂಟ ನಂಗೆ ಏರ್ಪಾಡು ಹಾಕಿರ. ನೋಂಬು ಫಸ್ಟಿಲ್ ಹಾಕೊಂಡು ಐತಿ, ಲಾಸ್ಟ್ 10 ಹಾಕಿ ಸರಿಯಲ್ಲ ಅಂತ ಚೊಲ್ಲಾರು, ಕ್ಷಮೆ ಕಟ್ಟಿ. ಇಂದು ನಂಗೆ ಈ ಕಾರ್ಯಕ್ರಮದ ಬಂದಿಟ್ಟು ನಂಗೆ ರಂಜಾನ್ ಬಗ್ಗೆ ನಲ್ಲೊರು ಸಂದೇಹ ನೋಂಬಡ ಬಗ್ಗೆ ನಲ್ಲೆ ವಿಷಯ ಚೊಂತಂದ ಜನಾಬ್ ಮೊಹಮ್ಮದ್ ಕುಂಜ್ ಸಾಹೇಬ್ ನಂಗಲೆ ಈ ಸ್ಟೇಜಲ್ಲಿ ನಂಗೆ ನಲ್ಲೆ ವಿಷಯ ಚೊಂತು ಅಯಲಿಗೆ ನಾನು ನಂಗಲೆ ಅಖಿಲ ಭಾರತ ಬ್ಯಾರಿ ಪರಿಸ್ಥಿತಿ ತರಪಲು ಕಲ್ಬು ನರ್ഞ്ഞ് മർഹബ ചൊന്നിട്ടില്ല. അതേപോലെ ഇന്നത്തെ അധ്യക്ഷസ്ഥാനം എടുത്തതായ ഞങ്ങൾ അഖില ഭാരത ബാരി പരിഷത്തിലെ അധ്യക്ഷരും ഈ കാര്യക്രമത്തെ ഉരുവാരിയായിട്ട് അല്ലാതെ കർണാടക ബാരി അക്കാഡമിക്ക് ಸದಸ್ಯರಾಗಿ ಸರಿಯ UH ಖಾಲಿದ್ ಉಜ್ಜರೆ ಇಲ್ಲಿಂದ ಅಧ್ಯಕ್ಷಸ್ಥಾನ ವಹಿಸಿರು. ಇಲ್ಲೂ ಕೂಡ ನಾನು ನಾಳೆ ಪರಿಸರ ಪರವಾയിട്ട് ಕಲ್ಬು ನರ್ഞ്ഞ് ಮರ್ಹಬ ചൊന്നിട്ടില്ല. അതേപോലെ കർണാടക ബാരി അക്കാഡമി ഇതിലെ അധ്യക്ഷരായിട്ട് ഇതിലെ തലമുപ്പായിട്ട് ആയിക്കായാൽ പിന്നെ ഞങ്ങൾക്കെല്ലാവരും കുന്തിത്ത് അയലെ അവിടെ ഉണ്ടു. അൽഹംദുലില്ലാ അയലെ ആയിട്ട് അയലെ ഇന്ന് മൈക്കാലത്തേക്ക് ഫസ്റ്റ് വന്നത് ആൻസബിൾ അയലിക്ക് ഞങ്ങൾ ഇന്ന് സന്മാനം ആക്കുന്നുണ്ടില്ല. ജനാബ് ഉമർ UH ഇയലിൻ്റെ ഈ സഭയിലുണ്ട്. അതേപോലെ ഞങ്ങൾ അഖില ഭാരത ബാരി പരിഷത്തിലെ എല്ലാ ಕಾರ್ಯಕ್ರಮದ ಅಯಲೆ ಸಹಕಾರ ಕೇಟುಂಟು. ಅಯಲಿಗೂ ನಾನು ನಾಳೆ ಅಖಿಲ ಭಾರತ ಬ್ಯಾರಿ ಪರಿಸ್ಥಿತಿ ತರಪಲು ಕಲ್ಬು ನರ್ഞ്ഞ് ಮರ್ಹಬ ಚೊന്നിട്ടിಲ್ಲ. ഞങ്ങൾ ഈ അഖില ഭാരത ബാരി പരിഷത്തിലെ എല്ലാ വിഷയത്തിലും ഞങ്ങൾ ಬೆನ್ನು തട്ടിയിട്ട് ഞങ്ങളെ പ്രോത്സാഹ ಹಾಕಿಕೊಂಡು ಮಾಜಿ ಕರ್ನಾಟಕ ಬ್ಯಾರಿ ಅಕಾಡೆಮಿ ಅಧ್ಯಕ್ಷரும் ഞങ്ങളെ ಅಖಿಲ ಭಾರತ ಬ್ಯಾರಿ ಅಧ್ಯಕ್ಷரும் ಅಡ್ವೊಕೇಟಾಯ BA ಮೊಹಮ್ಮದ್ ಹನೀಫ್ ഞങ്ങളെ ಈ ಸಭೆಯಲ್ಲುಂಡು. ಅಯಲು ಕೂಡ ഞങ്ങളെ ಪರಿಷತ್ತರ ಪರವಾയിട്ട് ನಾನು ಕಲ್ಬು ನರ್ഞ്ഞ് ಮರ್ಹಬ ಚೊന്നിട്ടില്ല. അതേപോലെ എൻ്റെ സ്ഥാപക അധ്യക്ഷർ ഈ ಸಂಸ್ಥೆ ಇದರ ಸ್ಥಾಪಕಾಗಿ ಅದರ ಅಧ್ಯಕ್ಷ ಇತರ ಬಾರಿ ದೂರತೋಲು ಇದರ ಕೊಂಬರ್ಬು ഞങ്ങൾക്കെല്ലാവർക്കും സഹಕಾರ ತಂದಿಟ್ಟು ഞങ്ങൾ ಬೆನ್ನು ತಟ್ಟಿಟ್ಟು ഞങ്ങളെ ಪ್ರೋತ್ಸಾಹ ಹಾಕಿದಾಯ ಸ್ಥಾಪಕ ಅಧ್ಯಕ್ಷ J. ಹುಸೇನ್ ഞങ്ങളിട്ടുണ്ട്. ಇಲ್ಲೂ ಕೂಡ ഞങ്ങൾ ಪರಿಷತ್ತರ ಪರವಾಗಿ ಇಲ್ಲಿ ಮರ್ಹಬ ಚೊന്നിട്ടിಲ್ಲ. അതേപോലെ എൻ്റെ ഞങ്ങളുടെ സംഘടനാ ಕಾರ್ಯದರ್ಶಿ ಮಾಜಿ ನಗರಸಭೆ ಮೇಯರ್ ಕೂಡ ஒரு ಟೈಮಲ್ಲಿ ಬಂಟ್ವಾಲ್ ஒரு தண்ணீர் ಸಮಸ್ಯೆ ಬಂದಪ್ಪ ನಕ್ಕಿಕೊಂಡು ನೆನಪುಂಡು ಅಲ್ಲಿ ಮೇರೆ ಇಟ್ಟಿಂದಪ್ಪ ಭಾರಿ ಆ ಸಮಸ್ಯೆ നല്ല ರೀತಿಯ ಸಮಾರ್ಚಿರಿ ಅಪ್ಪ ಎಲ್ಲರೂ ಚೊಂದಿದ್ದಾರೆ. ಅಶ್ರಫ್ ನಲ್ಲೂರು ಸ್ವರ ಹಾಕಿತ್ತಂತೆ. ಹಾಗತ್ತೆ ಅಶ್ರಫ್ ಬಾಯಿ ഞങ്ങളുടെ ಸಂಘಟನಾ ಕಾರ್ಯದರ್ಶಿ ಉಂಟು ಅಶ್ರಫ್ ಕಂದಕ ಅಯಲು ಕೂಡ ನಾನು ഞങ്ങളെ ಪರಿಷತ್ತರ ಪರವಾയിട്ട് കൽബ് നർഞ്ഞ് മർഹബ ചൊന്നിട്ടില്ല. എൻ്റെ നിങ്ങളെല്ലാവരും ಬಂದಿರತ್ತೆ, ಲೇಟಾಗಿ ಬೆಳೆಯಲ್ಲ ಬಿಲ್ಚಂಗೆ ಎಲ್ಲರೂ ಬಂದಿಲ್ಲ. ഞങ്ങളെ ഇത്തര ഇപ്പം ഞങ്ങളെ ഒരു സഭ സാറെന്ന് പറഞ്ഞിട്ടുണ്ട്. നിങ്ങളെല്ലാവരും പേര് ചൊല്ലുകാവില്ല. എൻ്റെ സംഘടനാ ಕಾರ್ಯದರ್ಶಿമാരുള്ളവർ അലിയപ്പ ಹಿರಿಯലുಂಡು. പിന്നെ എല്ലാവരും ആരെ പേര് ചൊല്ലില്ല. നിങ്ങൾ എല്ലാവർക്കും അതേപോലെ ഇന്നത്തെ ಕಾರ್ಯಕ್ರಮ ನಿರೂಪಣೆ ಹಾಕಿದ್ದು ಮರ ಬಯಲು ഞങ്ങളെ ಹಿರಿಯಲು ഞങ്ങൾക്ക് ಪರಿಷತ್ರೆ ಗೌರವ ಸಲಹೆಗಾರರು ಕೂಡ ಅಲ್ಲಿ ಗೌರವ ಸಲಹೆಗಾರರು ಕಾರ್ಯದರ್ಶಿയും ಉಪಾಧ್ಯಕ್ಷ ಎಲ್ಲ ಆಯಿತು.
യൂസുഫ് ഭക്താർ അതിൽ കൂടെ ഞങ്ങളെ പരിസരത്തിൽ പരവായിട്ട് ഗൾഫ് നിറഞ്ഞ് മറാബ ചെന്നുണ്ടു ഇന്ന് ബന്നി ഞങ്ങളെ മാസ്റ്റർ ഉണ്ടു മാസ്റ്റർ പെരുദിച്ച് ഞങ്ങൾ എതിർക്കണത്ത് നിങ്ങൾക്ക് കൂടെ മാസ്റ്റർ ഉണ്ട് പിന്നെ ഈ ಕಾರ್ಯಕ್ರಮ ഒരു ആളും മറക്കട് ഈ ಕಾರ್ಯಕ್ರಮ ಹಾಕೊಂಡುಂಟಾಗ ಈ ಸ್ಟೇಜ್ ಪ್ರೋಗ್ರಾಮ್ ಇದರಲ್ಲೊരു ಹಾಕಿರೋ ഒരു സ്റ്റൈലും ಅದು ಪೇಮೆಂಟು ಸೆಟಲ್ಮೆಂಟು ಇದು ಎಲ್ಲದಕ್ಕೂ ഞങ്ങളെ ಖಜಾಂಜಿ ಆಯ್ತು ನಿಸಾರ್ ಎಫ್ ಮೊಹಮ್ಮದ್ ಏಳವರು ಅನುದಾನ ಆಧಾರಿಕರವರು ಏಳು ಈ ಕೌಶಲ್ಯಕಾರಾയിട്ട് ಏಳಕ್ಕೆ ನಾನು ഞങ്ങളെ പരിസരപരമായിട്ട് കൽബ് നിറഞ്ഞ് മറബ ചൊന്നിട്ടില്ല അതേപോലെ നിങ്ങൾ എല്ലാവർക്കും ചൊന്നിട്ട് ടൈമില്ല ഇന്ന് ഞങ്ങൾക്ക് ഉമർ ചേച്ചി അതിലൊക്കെ സന്മാനമുണ്ട് അതിനും പലക്കാരുണ്ട് വാക്കർദാമൻ അൽഹംദുലില്ലാഹി റബ്ബിൽ ആലമീൻ അസ്സലാമു അലൈക്കും ഇപ്പോൾ ഞങ്ങളെ പ്രഥമ ബിരുദർ ಉಮರ್ ಎಚ್ ನೂತನ ಅಧ್ಯಕ್ಷರು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಯಲ್ಗೆ ಸಾಮಾಜಿಕ ಹೋರಾಟಗಾರ ಪ್ರತಿಮಾ ಸಂಘಟಕ ಸಾಹಿತ್ಯ ಪ್ರೇಮಿ ಇನ್ನು ഞങ്ങൾ ಅಧ್ಯಕ್ಷ ಬಂದರು ഞങ്ങൾ എല്ലാവർക്കും മനസ്സ് ಭಾರಿ സന്തോഷമായിരുന്നു ഇൻ്റെ അയൽക്ക് ഞങ്ങൾ എല്ലാവരും ಸೇರಿಟ್ಟು അയൽക്ക് ഇന്ന് സന്മാനം ആക്കണോണ്ട് നിങ്ങൾ എല്ലാവരും ഞാൻ കേട്ടോണ്ടു ಅಖಿಲ ಭಾರತ ಬ್ಯಾರಿ ಪರಿಷತ್ ಅಂಡ್ ಮೈಕಾಲ್తో ಸುರುతో ಸನ್ಮಾನ ಬ್ಯಾಂಗ್ಳೂರ್ಲು ಡೈಲಿ ಸನ್ಮಾನ ಎಂಟುಂಡಾವ KM ಶರೀಫ್ ಸಾಬ್ ಉಂಟುಂಡು ದಂಡು ಹಿರಿಯ ಚಂಗಾಯಿ ಅಲ್ಲಿ ಅಕಾಡೆಮಿರ ಪ್ರೆಸಿಡೆಂಟ್ ಉಂಟು ಘೋಷಣೆಯ ಪಿತ್ಯಾಂಡು ಸುಬೈ ಕೋಲಾಕಿ ತಿಂತು ಹಿಂಗೆ ಸುಮಾರು ಅಲ್ಲಿ ಸನ್ಮಾನ ಹಾಕುವಾರು ನಿಂಗೆ ಸನ್ಮಾನ ಹಿಡ್ಕೊಳ್ಳೋ ಹೋಗಂಡಾವ ಬಟ್ ಮಜ್ಬೂರು ಮೈಕಾಲ್ತು ಚಮ್ಮ್ಯಾಲೆಲ್ಲ ಕಾಲ್ ಹಾಕಿದ್ದಾರೆ ನಾನು ಅವಲೇ ಅಂದೆ ಬರೋ ಅಖಿಲ ಭಾರತ ಬ್ಯಾರಿ ಪರಿಷತ್ ಬಿಲಿಕ್ಕಿಂಬ ಬಂಡಿಲ್ಲ ಅಂಚೆಲ್ಲ ಆಯಿಲ್ಲ ನನಗೆ ಬ್ಯಾರಿ ಆಂದೋಲನತ್ತೋ ಮುನ್ನೋಲ್ ಕೊಂಪೌಂಡದಲ್ಲಿ ಅಖಿಲ ಭಾರತ ಬ್ಯಾರಿ ಪರಿಷತ್ತು ಒಂದು ಪ್ರಮುಖ ಪಾತ್ರ ವಹಿಸಿರು ಆ ಕಾರಣಕ್ಕೆ ಪಿರ್ಸತ್ತಲ್ಲಿ ಬಂದರೆ ಕೊರೇ ವರ್ಷಕ್ಕೆ ಮುನ್ನೋಲು ನಕ್ಕೆ ಬ್ಯಾರಿ ಅಕಾಡೆಮಿರೋ ಗೌರವ ಪ್ರಶಸ್ತಿ ಕಿಟ್ಟಿತ್ತು ಬ್ಯಾರಿ ಅಕಾಡೆಮಿ ಶುರುವಾಯಪ್ಪಮೇ ನಕ್ಕೆ ಗೌರವ ಪ್ರಶಸ್ತಿ ಕಿಟ್ಟೋಣ ಅಂತಿಂಟು ನಂಡು ಕೊರೇ ಚಂಗಾಯಿ ಮಾರಿ ಚಂದೋಯ್ದಾರೆ ನಿಕ್ಕೆಂದೆಲ್ಲ ಕಿಟ್ಟಿತ್ತಿಲ್ಲೇ ಬ್ಯಾರಿ ಆಂದೋಲನದಲ್ಲಿ ಮುನ್ನೋಲಿಂದ ನಿಕ್ಕ ತರನ ಇಂತಲ್ಲೇ ನಿಕ್ಕದ ನಾನು ಸಬ್ರು ಹಾಕೋರು ಕಿಟ್ರು ಇನ್ಶಾಲ್ಲ ಹಿಂದೆ ಗಡಿಬಿಡಿ ಹಾಕಿರೋ ಅಂದರೆ ಕೊರೇ ವರ್ಷ ಕಲ್ನಿದ್ದು ಕಿಟ್ಟಿತ್ತ ಪ್ರಶಸ್ತಿ ಎಡ್ತು ವೇದಿಕೆಲ್ಲ ಚೆಂದೆ ನಾನು ಚಂಗಾಯಿ ಮಾರಿ ಕೇಟೋಯ್ದಾರು ಇಂಡು ಕಿಟ್ಟಿತ್ತು ನಕ್ಕು ಬಟ್ ಅಂಡು ಕಿಟ್ಟಿದ್ದ 10,000 ರೂಪಾಯಿ ಕಿಟ್ಟಾತು ಇಂಡು 50,000 ಕಿಟ್ಟಿತ್ತು ಅಪ್ಪ ಆರ್ಕೆಲ್ಲ ಬ್ಯಾರಿ ಅಕಾಡೆಮಿರೋ ಗೌರವ ಪ್ರಶಸ್ತಿ ಕಿಟ್ಟಿತ್ತಿಲ್ಲ ಹಂಗಾರು ಬೇಜಾರು ಹಾಕಂಡ ನಂಡ ಬೋಲ್ತವಣ ಆರೆಂಗೆ ಓರ್ತ ಪ್ರೆಸಿಡೆಂಟ್ ಅವರು ಅಪ್ಪದು 1 ಲಕ್ಷ ರೂಪಾಯಿ ಹಾಕ್ರ ಅಪ್ಪ ನಿಂಗೆ ಕಿಟ್ಟಟ್ಟೆ ಇದನ್ನ ಎಂದಿಗೆ ಚಲ್ರು ಜನಂಗೆ ಅಲ್ಹಮ್ದುಲಿಲ್ಲ ನನಗೆ ಚಮ್ಮೆ ಅಲ್ಲಾವ್ಗೆ ಎತ್ತರ ಶುಕ್ರ ಹಾಕ್ಯಂಗೊಮ್ಮೆಯವಲ್ಲ ನಾನು ಇದಕ್ಕೆ ಮುನ್ನೋಲ್ಲ ಅಕಾಡೆಮಿರ ಪ್ರೆಸಿಡೆಂಟ್ ಆವಣ ಇಂತೀನಿ ಚಮ್ಮೆ ಅಲ್ಲಿ ಚೆಲ್ರು ಬಟ್ ನಕ್ಕೆಂದ್ರೆ ಫೀಲ್ ಅವ್ರ ಜನ ನಾನು 20 ಐತಿಂತು 1,43 ಲಕ್ಷ ರೂಪಾಯಿ ಅಕೌಂಟ್ಲುಂಡು ಎದರೆ 1,43 ಲಕ್ಷ ರೂಪಾಯಿ ಬ್ಯಾರಿ ಅಕಾಡೆಮಿರ ಅಕೌಂಟ್ಲುಂಡು ಆಯಿತಾ 6 ಕೋಟಿ ರೂಪಾಯಿ ಬ್ಯಾರಿ ಭವನ ಕೆಟ್ಟೋಗುಂಡು ಅನಿಪಾಗ ನಿಂಗೆ ಪ್ರೆಸಿಡೆಂಟ್ ಅಮ್ಮಂಗಿನಲ್ಲಿ ಇಂತ ನೀವೆಲ್ಲ ಕೋನಲ್ಲೇ ಬೈತು ಪಕ್ಕ ಎಡ್ತು ಅದೇ ನಿಂಗಲ್ದು ಪೆರೋ ಬಂದಿದೆ ಅದುಂಡು ಇಲ್ಲಿ ಪಕ್ಕ ಇಡ್ತದ್ದು ರೈ ಮುಚ್ಚಿಲ್ ಪೆರೋ ಕೊಡ್ತಿದ್ದು ಅದು ಬಂದಿದೆ ಅದು 1 ಕೋಟಿ ರೂಪಾಯಿ ಅನುದಾನ ತೆದ್ದುಲ್ಲು ನೀವೆಲ್ಲ 43 ಲಕ್ಷ 6 ಕೋಟಿ ರೂಪಾಯಿ ಬ್ಯಾರಿ ಭವನ ಕೆಟ್ಟಕ್ಕೂ ಫಂಡ್ ಉಂಡು ರೆಡಿ 3 ಕೋಟಿ ರೂಪಾಯಿ DC ಆಫೀಸಲ್ಲಿಂತ 3 ಕೋಟಿ ರೂಪಾಯಿ ಗೇನ್ ಡ್ಯೂಟಿಗೆ ಆಧಾರ ಕೋನ್ 51 ಸೆನ್ಸ್ ಪಕ್ಕೊಂಡು ನಲ್ಲೊರು ಟೀಮ್ ಉಂಡು ನನ್ನೊಟ್ಟಿಗೂ ಅಲ್ಹಮ್ದುಲಿಲ್ಲ 10 ಮೆಂಬರ್ಸ್ ಅಕಾಡೆಮಿಲು 3 ಪೆಂಡಿಂಗ್ ಇಲ್ಲ ಅವ ನೀವು ಯಾರು ಕೇಟೆನ್ ಚೆಲ್ಲೋರು ತುಳುಲು ಕೊಂಕಣಿಲಿ 1 ಜಂಡು ಪೆಂಡಿಂಗ್ ಉಳ್ಳು
ಎಂದ್ರೆ ಮಹಿಳಾ ಪ್ರಾತಿನಿಧ್ಯ ಬೇನುಂಟಲ್ಲ ಚೊಂದ ಬೊಬ್ಬಿಟ್ಟ ಉಳ್ಳರಲ್ಲಿ ಆ ಪ್ರಾತಿನಿಧ್ಯ ಉಳ್ಳೋ ಬ್ಯಾರಿ ಅಕಾಡೆಮಿಲಿ 3-4 ಉಳ್ಳರು ಪೆಂಡಿಂಗ ಮಲಾಮೆ ರಂಗ ಉಳ್ಳರು ಜಂಡಾಲು ಬ್ಯಾರಿ ಕಲಾವಿದರ ಒಕ್ಕೂಟದ ಪ್ರತಿನಿಧಿ ಉಂಡು ಅಖಿಲ ಭಾರತ ಬ್ಯಾರಿ ಪರಿಷತ್ ಈ ಮೇಲ್ತನರ ಪ್ರತಿನಿಧಿ ಇಕ್ಕಲೆ ಆಕೋಗ ಐತಿಕ್ಕಲೆ ಬಟ್ ಹಿಂಗನೆಲ್ಲ ಕೂಟಿತ್ತು ಬ್ಯಾರಿ ಅಕಾಡೆಮಿ ಉಂಡು ಅಲ್ಹಮ್ದುಲಿಲ್ಲ. ಸೊ ಟೈಮ್ ಐರು ನಿಂಗಳೆಲ್ಲರ ಸಹಕಾರ ಬೇನು ಅಕಾಡೆಮಿ ಚೆಂದಿಂಗ್ ಅದು ಅಧ್ಯಕ್ಷ 10 ಮೆಂಬರ್ ಇದಲ್ಲ ಬ್ಯಾರಿ ಸಮುದಾಯತ್ತದು ನಿಂಗಳೆಲ್ಲರ ಸಹಕಾರ ಬೇನು ಅದರೊಟ್ಟಿಗೂ ಅಖಿಲ ಭಾರತ ಬ್ಯಾರಿ ಪರಿಷತ್ತರ ಸಹಕಾರ ಬೇನು ಅಂಗನ ಮಾತ್ರ ಅಕಾಡೆಮಿರೋ ಎಲ್ಲ ಚಟುವಟಿಕೆ ಮುನ್ನಲ್ಪೋವು ಒರು ಕ್ಲಾರಿಟಿ ನಕ್ಕೊಂಡು ಬ್ಯಾರಿ ಅಕಾಡೆಮಿ ದಪ್ಪು ಕೊಟ್ಟೋಗು ಕೇರಳದ ಪೆಣ್ಮಕ್ಕಳ ಕುಟಿಯೊಂಬಂತು ಕೋಲ್ ಕಲಿಪಾಟೋಗು ಉಲ್ಲೇ ಅಲ್ಲ ಆ ಕ್ಲಾರಿಟಿ ನಕ್ಕೊಂಡು പിന്നെ ಅಕಾಡೆಮಿ ಎಂದ್ರೆ ಸೊರಾಕೊಂಡುಂಟು ನಕ್ ಬಿಡಿಂಡು ಇನ್ಶಾ ಅಲ್ಲ ನಿಂಗಳೆಲ್ಲರ ನಿರೀಕ್ಷೆಗೆ ಎಂದುം ಕೊರತೆ ಬರತ್ತೆ പോലെ ಅಕಾಡೆಮಿರ ನಾವು ಮುನ್ನೋಲ್ಕೊಂಡು ಹೋಗು ಪ್ರಯತ್ನ ಹಾಕ್ರೆ ಇನ್ಶಾ ಅಲ್ಲ. ಅಸ್ಲಾಂ ವಲೈಕುಂ. PH ಖಾಲಿದ್ ಅಧ್ಯಕ್ಷರು ಅಖಿಲ ಭಾರತ ಬ್ಯಾರಿ ಪರಿಷತ್ ಅಯಲು ಎಂದು ಪಲಕಾರನ್ನು ಉಂಟು ನಾನು ಕೇಟೊಂಡುಲ್ಲೆ. ಮುಖ್ಯ ಪ್ರವಚನಗಾರ ಮೊಹಮ್ಮದ್ ಕುಂಜಿ ಸಾಬ್ಗುಂ അതേപോലെ ಇಂಟು ഞങ്ങളോ ಸನ್ಮಾನ ಸ್ವೀಕಾರಕ್ಕೆಂಗಂತೂ ಬ್ಯಾರಿ ಅಕಾಡೆಮಿರೋ ನಿಯೋಜಿತ ಅಧ್ಯಕ್ಷ ಉಮರ್ ಯು ಎಚ್ ಸಾಬ್ಗುಂ അതേപോലെ ഇവിടെ വന്നിട്ടിങ്ങനത്തോ ഞങ്ങളോ എല്ലാ പിരിസപ്പെട്ടോ ചങ്ങായിമാർ ಬೆಲೆ ಬೆಲೆ ಮೂಪಮಾರು ഇവിടെ ഉള്ളാറ് ಹುಸೇನ್ കാട്ടിപ്പള്ളുണ്ട് എൻ ഇ മുഹമ്മദ് ഉണ്ട് ആലിയ ബച്ചോക്കಟ್ಟೆ ഉണ്ട് റഫീഖ് മാസ്റ്റർ ഉണ്ട് ഞങ്ങൾ മീഫ്രോ ಪ್ರತಿನಿಧಿ ಉಂಡು ನಿಂಗೆಲ್ಲರಿಗೂ ನಾನು ಕಲ್ಪನೆ പറഞ്ഞോ ನಂದಿಚ್ಚೊಂದುಂಟು ഇവിടെ ಯಾರ ಟೈಮ್ ಇಲ್ಲೇ ನೆಕ್ಸ್ಟ್ ಇನ್ನೊರು ಸಭೆಯಲ್ಲಿ ಪಲ್ಕಾರಿವ ಅಂತೂ ಇಂಡತ್ತೋರು ಪ್ರೋಗ್ರಾಮು ಈ ಹಾಲ್ ಫುಲ್ಲಾಯಿಡು ഞങ്ങളോ നലപ്പാടുക്കുന്നിട്ട വർഷോ പ്രസിഡൻറ്റ് വന്നത് ಸೊ ನಿಂಗೆಲ್ಲರಿಗೂ ನಾನು ಕಲ್ಪನೆ പറഞ്ഞോ നന്ദി ചെന്നുണ്ടുള്ളേ ഇന്ന് മുന്നോൽക്കും നിങ്ങൾ ഇങ്ങനത്തെ സഹಕಾರ ನಾವು ತರನುಂಡು ಚೆಂದಿಟ್ಟು ನಾನು ನಿಮಗೆ ಕೇಟುಂಟು ഞങ്ങൾ ಬಿಲಿಕ್ಕೆ നിങ്ങൾ ಇತ್ತರೆ ಕೋಸಿಲಿ ಬಂದಿರಾರು ಪಿರ್ಸತ್ಲು ಬಂದಿರಾರು ചിലാൽമാരെ ഞങ്ങളോ നിസാ സാബു അതേപോലെ ഞങ്ങളോ ഇബ്രാഹിം സാബ് നക്ക് മസ്ത് സഹಕಾರ ತಂದಿರಾರು അങ്ങും പിലിച്ചിരാറ് അങ്ങനെ അതിൻ്റെ ಕಾರ್ಯಕ್ರಮ ಅಂದರೆ ಯಶಸ್ವಿಯಾಯಿಡು ഇപ്പോൾ ബാങ്ക് നേരെ ഇട്ടുಂಡು ನೀವು ಬಂದಿರಾರು ನೀವು ಹಲ್ಬಂದറിഞ്ഞോ ನಾನು ನನ್ನಿ ಚೊಂದುಂಟು ನನ್ನ ಜನರು ಪಲ್ಕತ್ತೆ ನೀಪಾಟ್ರೆ ಆಖಿರದವಾನ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.
அஸ்ஸலாமு அலைக்கும். ಇಂದು ಅಖಿಲ ಭಾರತ ಬ್ಯಾರಿ ಪರಿಷತ್ತರ ತರಫುಲು ಇಫ್ತಾರ್ ಕೂಟತ್ತೋ ಒಂದು ಲೇಸ್ ನಂಗಲೋ ಈ ಮೈಕಾಲ್ತೋ ಪಂಪೆಲ್ಡು ಹೀರಾ ಇಂಟರ್ನ್ಯಾಷನಲ್ ಹೋಟೆಲ್ ಇದಲಿಕ್ಕಿರಂಗಂತೋ ಹೀರಾ ಹಾಲ್ நடந்துரு இதில் ஒரு நாங்களோ 60 ஆள்மாறு இன்று ಇಫ್ತಾರ್ ಕೂಟத்தில் ಭಾಗವಹಿಸಿರಾರು. ಇದೆಲ್ಲವರು ನಂಗಳು ಬ್ಯಾರಿ ಪರಿಷತ್ತಿಗೆ ಬಾರಿವರು ಸಂದೋಲತ್ತೋ ವಿಷಯ. ಪ್ರತಿ ವರ್ಷ ನಂಗ ಇಫ್ತಾರ್ ಕೂಟ ಹಾಕ್ಕೊಂಡು ಬಂದ್ರ ಅದೇ ಪೋಲೆ ಈ ವರ್ಷ ಬಾರಿವರು ಸಂಭ್ರಮത്തിൽ ನಂಗಳು ಇಫ್ತಾರ್ ಕೂಟತ್ತೆ നടപ്പാട്ടിര. ಇಂಡತ್ತು ಈ ಒಂದು ಇಫ್ತಾರ್ ಕೂಟത്തിൽ ನಂಗಳು ಕರ್ನಾಟಕತ್ತೋ ಜಮಾತಿ ಇಸ್ಲಾಮಿ ಹಿಂದ್ರು ಕಾರ್ಯದರ್ಶಿ ಆಯ್ಟಿಕ್ಕಂಗಂತೂ ನಂಗಳು ಬಹುಮಾನಪಟ್ಟು ಮಹಮ್ಮದ್ ಕುಂಜಿ ಸಾಬ್ ಇಂಡು ಬಂದಿಟ್ಟು ನಂಗೂ ನಂಗಳು ಧಾರ್ಮಿಕ ಪ್ರವಚನ ಅಯ್ಯಲ್ ಇಂಡು ತಂದ್ರೆ ಈ ಪ್ರವಚನത്തിൽ ಅಯ್ಯಲ್ ನಂಗಳು ರಂಜಾನ್ ಉಪವಾಸ ವೃತಾಚರಣೆಯಲ್ಲಿ ಈ ಪೋರ್ಚಾಕಪಟ್ಟ ಈ ಒಂದು ರಮಲಾ ಮಾಸത്തിൽ ನಂಗೆ ಏನಂತಲೂ ನಂಗಳು ಸತ್ಕರ್ಮಗಳೇ ನಡಪಾಟಿನ ಪೋನು ಅದೇ ಪೋಲೆ ಏನಂತಲೂ ನಂಗಳು ನೈಪುಲು ನಂಗೆ ಜಕಾತ್ ಕೊಡ್ಕೊಂಡು ಚೆಲ್ಲರ ವಿಷಯത്തിൽ ಭಾರಿ ವಿವರಮಾಯವರು ಮಾಹಿತಿಯಲ್ಲಿ ನಂಗೆ ತಂದರು. ಅದೇ ಪೋಲೆ ನಂಗಳು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿರು ಪುದ್ಯೋ ಅಧ್ಯಕ್ಷ ಆಯ್ತು ತೆರೆഞ്ഞെടുത്തಗಂತೂ ಜನಾಬ್ ಉಮರ್ ಯೋಜ್ ಸಾಬುಂ ಬೆಂಗಳೂರು ಇಂಡು ಫಸ್ಟ್ ಟೈಮ್ ನಂಗಳು ಮೈಕಾಲ್ತು ಬಂದಂತು. ಈ ಸಂದರ್ಭದಲ್ಲಿ ಅಯಲ್ಗೂ ನಂಗವರು ಸನ್ಮಾನ ಕಾರ್ಯಕ್ರಮ ಕೂಡ ನರಪಾಟಿ ಕೊಡ್ತಾ. ಅದೇ ಪೋಲೆ ನಂಗಳು ಬ್ಯಾರಿ ಸಾಹಿತ್ಯ ಅಕಾಡೆಮಿರು ಮಾಜಿ ಅಧ್ಯಕ್ಷ ಮಾತ್ರ ಅಲ್ಲ ಅಖಿಲ ಭಾರತ ಬ್ಯಾರಿ ಪರಿಷತ್ತರು ಮಾಜಿ ಅಧ್ಯಕ್ಷ ಆಯ್ಟಿಕ್ಕಂಗಂತೂ ನಂಗಳು ಜನಾಬ್ ಮೊಹಮ್ಮದ್ ಹನೀಫ್ ಸಾಬ್, ಅದೇ ಪೋಲೆ ಸ್ಥಾಪಕ ಅಧ್ಯಕ್ಷ ಜೆ ಹುಸೈನ್ ಸಾಬ್, ಅದೇ ಪೋಲೆ ನಂಗಳು ಮಾಜಿ ಮೇಯರ್ ಅಶ್ರಫ್ ಸಾಬ್, ಅಂಗನೇ ನಂಗಳು ಬ್ಯಾರಿ ಪರಿಷತ್ತರು ಭಾರಿ ಹಿರಿಯ ವ್ಯಕ್ತಿ ಆಯ್ಟಿಕ್ಕಂಗಂತೂ ಜನಾಬ್ ಯೂಸುಫ್ ಅಖ್ತಾರ್ ಸಾಬ್ ಹಿಂಗೆಲ್ಲರವರು ಸಹಭಾಗಿತ್ವത്തിൽ ಇಂಡತ್ತು ಲೇಸು ಭಾರಿ ಚೆಂದ ನಲ್ಲದ್ಲು நடந்துரு. ಅದೇ ಪೋಲೆ ನಂಗಳು ಬ್ಯಾರಿ ಪರಿಷತ್ತರು ಪ್ರಧಾನ ಕಾರ್ಯದರ್ಶಿ ಆಯ್ಟಿಕ್ಕಂಗಂತೂ ಜನಾಬ್ ಇಬ್ರಾಹಿಂ ನಡಪದು ಸರ್. ಅಂಗನೇ ನಂಗಳು ಎಲ್ಲ ಕಾರ್ಯಕ್ರಮತ್ತಿಗೆ ಪ್ರೋತ್ಸಾಹ ತಂಡಗಂತೂ ನಂಗಳು ಬ್ಯಾರಿ ಪರಿಷತ್ತರು ಕೋಶಾಧಿಕಾರಿ ಜನಾಬ್ ನಿಸಾರ್ ಅಹಮದ್ ಸರ್ ಇಂದು ನಂಗೂ ಭಾರಿ ಸಹಕಾರ ತಂದರು. ಅಲ್ಲಾಂಟು ನಂಗಳು ನಾಟು ಮೂಪಮ್ಮಾರು ಬೇರೆ ಬೇರೆ ಸಂಘಟನೆಗಳು ಅಧ್ಯಕ್ಷಮಾರು ಅದೇ ಪೋಲೆ ಮಸ್ತ್ ಬೇರೆ ಬೇರೆ ಸಂಘ ಸಂಸ್ಥೆಗಳು ಆಲ್ಮಾರು ಕೂಡ ಬಂದೋದು ನಾವು ಎಲ್ಲರಿಗೂ ಅವರು ಖುಷಿ ತಂದು போயிடு. ಇವರು ಪೋರಿಷ ಹಾಕಪಟ್ಟದ್ದು ஒரு ರಮಲಾ ಮಾಸத்தில் ನಂಗಳು ಎಲ್ಲ ಹಾಸಿಲಾಯೋ ಮುರಾದ್ರೆ ಪಡ್ಚೋನು ಕಬೂಲಾಗಿಟ್ಟು ನಂಗೂ ഒരു നല്ല നിലയിൽ ജീവൻ ആക്കും പോലെ പിന്നെ ഞങ്ങൾ ഏത് ദോഷ കാര്യം ഇന്നെങ്കു അതിനെ മാഫാക്കರಂಗಂತವರು ಸುಸಂದರ್ಭ ಈ ಒಂದು ರಮಲಾ ಮಾಸത്തിൽ ನಾವು ಕಿಟ್ಟಿಯೋದು. ಅಲ್ಲಾಂಟಿ ಈ ಒಂದು ಇಫ್ತಾರ್ ಕೂಟത്തിൽ ನಾವು ಎಲ್ಲರಿಗೂ ನೋಮ್ ತರ್ಕೊಡೋರು ಅವಕಾಶ ಕಿಟ್ಟಿಟ್ಟು ನಾವೆಲ್ಲರೂ ದೋಷತ್ತೆ ಮಾಫಾಕಿ ಬಿಡ್ರಂಗಂತವರು ದೂವತ್ತಿಗೆ ನಂಗೆ ಒಂದು ಸಾಕ್ಷಿ ಆಯ್ದುಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಗಂತೂ ഞങ്ങളെല്ലാം പിരിസപ്പെട്ടു മെമ്പർമാർക്കും പദാധികാരിമാർക്കും ಮುಖ್ಯ ಅತಿಥಿಮಾರ್ಗೂ ಪ್ರವಚನಕಾರರಿಗೂ ನಾನು ಅಖಿಲ ಭಾರತ ಬ್ಯಾರಿ ಪರಿಷತ್ತರ ತರಫುಲು ಹಲ್ಬೊಂದರಿഞ്ഞോ നന്ദി ചെന്നുണ്ടുള്ളേ. ഇന്ന് മുന്നൽಗೂ നിങ്ങ ಪ್ರತಿ ವರ್ಷ ನಂಗೂ ಈ ಒಂದು ಇಫ್ತಾರ್ ಕೂಟತ್ತಿಗೆ ಸಹಕಾರ ತರನುಂಟು ಚೆಂದಿಟ್ಟು ನಾನು ನಿങ്ങളോട്ട് ಕೇಟುಂಟುಳ್ಳೇ. ಎಲ್ಲರಿಗೂ ಪಡಿಸೋನು ನಲ್ಲ ಕಟ್ಟುಂಟು ದುವಾರ್ನುಂಟು ನಂದು ಜನರು ಫಲಕத்தை ನಿಪಾಟ್ರೆ. ಅಸ್ಸಲಾಮು ಅಲೈಕುಂ.